ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಪ್ರಿಯ ವೀಕ್ಷಕರೇ, ಜ್ಯೋತಿಷ್ಯ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಹಾರ್ದಿಕ ಸ್ವಾಗತ. ಇವತ್ತು ನಾನು ನಿಮ್ಗೆ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಗ್ರಹಗಳ ಸಂಚಾರ ಮತ್ತು ನಕ್ಷತ್ರಗಳ ಆಧಾರದ ಮೇಲೆ ನಿಮ್ಮ ಮೇಲೆ ಏನು ಪ್ರಭಾವ ಬೀರುತ್ತೆ ಅನ್ನುವಂಥ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ನಿಮ್ಗೆಲ್ಲ ತಿಳಿಸ್ಕೊಡ್ತೀನಿ. ನೀವೆಲ್ಲ ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನೋಟಿಫಿಕೇಶನ್ ಬೆಲ್ ಆಲ್ ಅನ್ನೋದು ಒತ್ತಿ. ಆಗ ನಾನು ಮುಂದೆ ಹಾಕುವ ಲೇಟೆಸ್ಟ್ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ. ಕೆಳಗಡೆ ಶೇರ್ ಬಟನ್ ಇದೆ. ನೀವೆಲ್ಲ ಸೋಷಿಯಲ್ ಮೀಡಿಯಾಗಳಿರ್ತೀರಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಎಲ್ಲೆಲ್ಲಿದ್ದೀರಾ ಅಲ್ಲೆಲ್ಲ ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024ರ ವಾರ ಭವಿಷ್ಯ ಕಾರ್ಯಕ್ರಮ. ಸೋಮವಾರದಿಂದ ಭಾನುವಾರದವರೆಗೂ ನಿಮ್ಮ ಮೇಲೆ ಏನು ಗ್ರಹಗಳು ಮತ್ತು ನಕ್ಷತ್ರಗಳು ಏನು ಪ್ರಭಾವ ಬೀರ್ತಾರೆ ಅನ್ನುವಂಥ ವಿಚಾರವನ್ನ ತಿಳಿಸ್ಕೊಡ್ತೀನಿ. ಕೆಲವರು ಹೇಳ್ತೀರಾ, ಗುರುಜಿ ನನ್ನ ಹತ್ರ ಡೇಟ್ ಆಫ್ ಬರ್ತ್ ಇಲ್ಲ, ಟೈಮ್ ಆಫ್ ಬರ್ತ್ ಇಲ್ಲ ಅಂತವರು ಹಸ್ತ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ತಿಳ್ಕೊಬಹುದು. ಇಂಗ್ಲಿಷ್ ಅಲ್ಲಿ ಪಾಮಿಸ್ಟ್ರಿ ಅಂತ ಕರೆಯಲಾಗುತ್ತೆ. ಮುಖ ನೋಡಿ ಹೇಳುವಂತ ಶಾಸ್ತ್ರಕ್ಕೆ ಮುಖ ಸಾಮುದ್ರಿಕ ಶಾಸ್ತ್ರ, ಫೇಸ್ ರೀಡಿಂಗ್ ಅಂತ ಹೇಳಲಾಗುತ್ತೆ. ನೋಡಿ, ನಿಮ್ಮೆಲ್ಲರ ಕೈಗಳನ್ನ ನೋಡ್ಕೊಳ್ಳಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ಈ ಬೆರಳುಗಳ ಕೆಳಭಾಗದಲ್ಲಿ ಬರುವಂತದೇ ಹೃದಯ ರೇಖೆ. ಇಂಗ್ಲಿಷ್ ಅಲ್ಲಿ ಹಾರ್ಟ್ ಲೈನ್ ಅಂತಾರೆ. ಈ ಬೆರಳುಗಳಿದೆಯಲ್ಲ, ಫಸ್ಟ್ ಇಲ್ಲೊಂದು ಹೃದಯ ರೇಖೆ ಬರುತ್ತೆ. ಅದನ್ನ ಎಲ್ಲರೂ ಕೂಡ ನಿಮ್ಮ ಕೈಯಲ್ಲಿ ನೀವೇನೆ ಈಗ ಸ್ವಲ್ಪ ಹೊತ್ತು ನೋಡ್ಕೊಳ್ಳಿ. ಹೃದಯ ರೇಖೆ ಆರಂಭದಲ್ಲಿ ದ್ವೀಪವಿದ್ದರೆ, ಹೃದಯ ರೇಖೆ ಆರಂಭ ಎಲ್ಲಾಗುತ್ತೆ? ಈ ಕಿರು ಬೆರಳಿದೆಯಲ್ಲ, ಇಲ್ಲಿಂದ ಆರಂಭ ಆಗುತ್ತೆ. ಹೃದಯ ರೇಖೆಯಲ್ಲಿ ಆರಂಭ ಆಗ್ಬೇಕಾದ್ರೆ ಏನಾದ್ರು ದ್ವೀಪ ತರ ಏನಾದ್ರು ಇದ್ರೆ ನಿಮ್ಮ ಜಾತಕಗಳನ್ನ ನೋಡ್ಕೊಳ್ಳಿ. ನಿಶ್ಚಿತಾರ್ಥವಾಗಿ ಇನ್ನೇನು ಮದುವೆ ಆಗ್ಬೇಕು, ಕ್ಯಾನ್ಸಲ್ ಆಗ್ಬಿಡುತ್ತೆ. ಇಲ್ಲ ವಧು ಸಿಗ್ತಾ ಇರಲ್ಲ, ಇಲ್ಲ ವರ ಮದುವೆ ಆಗಕ್ಕೆ ರೆಡಿ ಇರಲ್ಲ. ಇಲ್ಲ ಕೆಲವರು ಜಾತಕದಲ್ಲಿ ಅಫಿಷಿಯಲ್ ಆಗಿ ಸಪರೇಷನ್, ಡೈವರ್ಸ್ ಆಗುವ ಸಾಧ್ಯತೆಗಳಿರುತ್ತೆ. ನೋಡಿ, ಇದು ಹಸ್ತ ಸಾಮುದ್ರಿಕ ಶಾಸ್ತ್ರ ಹೇಳುತ್ತೆ. ಫೇಸ್ ರೀಡಿಂಗ್ ಅಂದ್ರೆ ಮುಖ ಸಾಮುದ್ರಿಕ ಶಾಸ್ತ್ರ ಏನ್ ಹೇಳುತ್ತೆ? ತೇಜಸ್ವಿಯಾದ ಮುಖವುಳ್ಳವರು, ಜ್ಞಾನಿಗಳು, ಪಂಡಿತರು ಹಾಗೂ ಮಾರ್ಗದರ್ಶಿಗಳಾಗ್ತಾರೆ ಅನ್ನೋದನ್ನ ಫೇಸ್ ರೀಡಿಂಗ್ ಹೇಳುತ್ತೆ. ಅದಕ್ಕೆ ಯಾರು ಡೇಟ್ ಆಫ್ ಬರ್ತ್ ಇಲ್ವೋ ಅಂತವ್ರು ಮಾತ್ರ ಹಸ್ತ ಸಾಮುದ್ರಿಕ ಶಾಸ್ತ್ರ ಅಥವಾ ಮುಖ ಸಾಮುದ್ರಿಕ ಶಾಸ್ತ್ರ ಮುಖಾಂತರ ನಿಮ್ಮ ಭವಿಷ್ಯವನ್ನ ನೀವು ತಿಳ್ಕೋಬಹುದು. ಹಾಗಾದ್ರೆ ಈ ವಾರದಲ್ಲಿ ಹೈಲೈಟ್ಸ್ ಏನು ವಿಶೇಷತೆಗಳಿದೆ ಅಂದಾಗ, ಅಂದ್ರೆ ಈ ವಾರದಲ್ಲಿ ಚಂದ್ರ ಪೂರ್ವಭಾದ ನಕ್ಷತ್ರ, ಉತ್ತರ ಭಾದ್ರ, ರೇವತಿ, ಅಶ್ವಿನಿ, ಭರಣಿ, ಕೃತಿಕಾ, ರೋಹಿಣಿ, ಮೃಗಶಿರಾ ನಕ್ಷತ್ರದಲ್ಲಿ ಚಂದ್ರನ ಸಂಚಾರ ಆಗುತ್ತೆ. 11 ಡಿಸೆಂಬರ್ 2024 ಏಕಾದಶಿ, 14 ಶನಿವಾರ ಡಿಸೆಂಬರ್ 2024 ದತ್ತಾತ್ರೇಯ ಜಯಂತಿ, ಸತ್ಯನಾರಾಯಣ ಪೂಜೆ, 15 ಡಿಸೆಂಬರ್ 2024 ಪೂರ್ಣಿಮೆ, ಅದನ್ನ ಹೊಸ್ತಲ ಹುಣ್ಣಿಮೆ ಅಂತ ಕರೆಯಲಾಗುತ್ತೆ. ಈ ವಾರದ ಹೈಲೈಟ್ಸ್ ನಾನು ನಿಮಗೆ ತಿಳಿಸಿದ್ದೀನಿ. ಈಗ ಡೈರೆಕ್ಟ್ ಆಗಿ ವಾರ ಭವಿಷ್ಯಕ್ಕೆ ಹೋಗೋಣ. ಎಲ್ಲರಿಗೂ ಕೂಡ ಟೈಮ್ ಸ್ಟ್ಯಾಂಪ್ ಬೇಕು ಅಂದ್ರೆ ನಮ್ಮ ಚಾನಲ್ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಯಾವ ರಾಶಿಗೆ ಎಷ್ಟೆಷ್ಟು ಟೈಮ್ ಸ್ಟ್ಯಾಂಪ್ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀನಿ, ಅಲ್ಲಿ ನೀವು ನೋಡ್ಕೋಬಹುದು. ಈಗ ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಈಗ ಮೇಷರಾಶಿಯಿಂದ ಮೀನರಾಶಿವರೆಗೂ ವಾರ ಭವಿಷ್ಯವನ್ನು ತಿಳಿಸ್ಕೊಡ್ತೀನಿ. ಪ್ರಿಯ ವೀಕ್ಷಕರೇ, ಸರ್ವಸ್ಯ ಲೋಚನಂ ಶಾಸ್ತ್ರಂ ಅಂತ ಹೇಳಲಾಗುತ್ತೆ. ಕತ್ಲಲ್ಲಿರೋಕೆ ಬೆಳಕನ್ನ ತೋರಿಸುವಂಥದ್ದೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರೂ ಕೂಡ ದಯವಿಟ್ಟು ವಿಡಿಯೋವನ್ನ ಶೇರ್ ಮಾಡೋದನ್ನ ಮರಿಬೇಡಿ. ರಾಶಿ ಚಕ್ರದಲ್ಲಿ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಅಷ್ಟಮ ಭಾವದಲ್ಲಿ
ಸೂರ್ಯ ಸಂಚಾರ ಆಗ್ತಾ ಇದ್ದಾನೆ. ಅದಕ್ಕೆ ಅಪಘಾತಗಳಾಗುವ ಸಾಧ್ಯತೆಗಳಿರುತ್ತೆ. ಕೆಲವು ಕಾಯಿಲೆಗಳು ಯಾವುದು ಅಂತ ಡಾಕ್ಟರ್ಗೆ ಐಡೆಂಟಿಫೈ ಮಾಡಕ್ಕಾಗಲ್ಲ. ನೀವು ಯಾವುದೇ ಮಾತ್ರೆಗಳು ಔಷಧಗಳು ತಗೊಂಡ್ರು ಕೂಡ ಕೆಲವರಿಗೆ ಕಾಯಿಲೆ ವಾಸಿನೇ ಆಗ್ತಾ ಇರಲ್ಲ. ಕೆಲವರಿಗೆ ಕೆಮ್ಮು ಬರುತ್ತೆ, ಆಂಟಿಬಯೋಟಿಕ್ ತಗೊಂತಾರೆ, ಅದು ತಗೊಂತಾರೆ, ಇದು ತಗೊಂತಾರೆ, ಏನು ತೊಂದರೆ ಇಲ್ಲ ಅಂತಾರೆ ಡಾಕ್ಟರು, ಆದ್ರೂ ಕೆಮ್ಮು ಬರ್ತಾನೆ ಇರುತ್ತೆ. ಹಾಗೆ ಕೆಲವು ಕಾಯಿಲೆಗಳನ್ನ ಪತ್ತೆ ಹಚ್ಚೋಕೆ ಆಗದೆ ಇರುವಂತ ಸಮಸ್ಯೆಗಳು ಕೂಡ ಉಂಟಾಗುವ ಸಾಧ್ಯತೆಗಳಿದೆ. ಮೇಷರಾಶಿ ಜಾತಕರಿಗೆ ಚತುರ್ಥ ಭಾವದಲ್ಲಿ ಮಂಗಳ ಗ್ರಹ ಸಂಚಾರ ಆಗ್ತಾ ಇರೋದ್ರಿಂದ ಭೂ ವ್ಯವಹಾರ ಮಾಡುವಂತಹ ರಿಯಲ್ ಎಸ್ಟೇಟ್ನವರು ಸ್ವಲ್ಪ ಎಚ್ಚರವಾಗಿರ್ಬೇಕು. ಭೂಮಿ ಖರೀದಿ ಮಾಡೋದು, ಕೊಡೋದು ಅಥವಾ ಮನೆಯಲ್ಲೇ ಕಲಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ಮೇಷರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತಂದ್ರೆ, ಉದ್ಯೋಗದ ವಿಚಾರದಲ್ಲೂ ಕೂಡ ಸಮಸ್ಯೆಗಳು ಉಂಟಾಗ್ಬೋದು. ಎಚ್ಚರ. ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಮೇಷರಾಶಿಯವರಿಗೆ ಅಂದ್ರೆ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ನಿಮಗೆ ಸ್ತ್ರೀಯಿಂದ ಅಧಿಕ ಖರ್ಚು ಉಂಟಾಗ್ಬೋದು. ಏನೂ ಲಾಭವಿಲ್ಲದ ಓಡಾಟ ಉಂಟಾಗುತ್ತೆ. ಮಾರ್ಕೆಟಿಂಗ್ ಮಾಡೋರು ಬಹಳ ಎಚ್ಚರವಾಗಿರ್ಬೇಕು. ಚಿಕ್ಕ ಚಿಕ್ಕ ವಿಚಾರಗಳಿಗೂ ಕೂಡ ಶೀಘ್ರ ಕೋಪ ಬಂದ್ಬಿಡುತ್ತೆ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನಃ. ಕೋಪ ಅನ್ನೋದು ನಮ್ಮಲ್ಲಿರುವಂತಹ ಪ್ರೀತಿಯನ್ನ ನಾಶ ಮಾಡುತ್ತೆ. ನಾನು ಅಂತ ಅಹಂಕಾರ ಪಟ್ಟರೆ ನಮ್ಮಲ್ಲಿರುವಂತಹ ವಿನಯ ಅನ್ನೋದು ನಾಶ ಆಗುತ್ತೆ. ಅದಕ್ಕೆ ಕೋಪವನ್ನ ಮಾಡ್ಕೋಬಿಡಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಟೈಮ್ ತುಂಬಾ ಚೆನ್ನಾಗಿರುತ್ತೆ. ನಿಮಗೆ ಉನ್ನತವಾದ ಅಂತಸ್ತು ಪ್ರಾಪ್ತಿಯಾಗುತ್ತೆ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಎಲ್ಲಾ ರೀತಿ ಅನುಕೂಲವನ್ನ ನೀವು ಪಡಿತೀರಿ ಮೇಷರಾಶಿ ಜಾತಕರು. ಕೆಲವರು ಒಡವೆಗಳು ಹಾಕೊಳ್ಳೋದು, ಕೆಲವರಿಗೆ ಕಾಣಿಕೆಗಳು ಗಿಫ್ಟ್ ಬರುವಂಥದ್ದು, ಮತ್ತೆ ಉಲ್ಲಾಸ ಅನ್ನೋದು ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆಗಳಿದೆ ಮೇಷರಾಶಿ ಜಾತಕರಿಗೆ. ಹಾಗಾದ್ರೆ ಮೇಷರಾಶಿ ಜಾತಕರಿಗೆ ಈ ವಾರ ಎಲ್ಲ ಶುಭ ಫಲ ಪಡೆಯಬೇಕು ಅಂದ್ರೆ ವೀರಭದ್ರ ಸ್ವಾಮಿಯ ದರ್ಶನ ಮಾಡಿ ಓಂ ವೀರಭದ್ರಾಯ ನಮಃ ಅನ್ನುವಂತ ಜಪ ಮಾಡ್ತಾ ಪಂಚಾಮೃತ ಅಭಿಷೇಕ ನೀವು ಮಾಡಿಸೋದ್ರಿಂದ ಈ ವಾರ ನಿಮಗೆ ಶುಭ ಫಲಗಳು. ಶಿವನಿಗೆ ಪಂಚಾಮೃತ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತೆ. ರಾಶಿ ಚಕ್ರದಲ್ಲಿ ಎರಡನೇ ರಾಶಿ ವೃಷಭ ರಾಶಿ. ವೃಷಭ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಈ ವಾರ ನಮಗೆ ಗುರುಜಿ ಏನ್ ಭವಿಷ್ಯ ಹೇಳ್ತಾರೆ ಅಂತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ವೃಷಭ ರಾಶಿ ವಾರ ಭವಿಷ್ಯ. ಹಾಗೆ ವೃಷಭ ರಾಶಿಯವರಿಗೆ ಹೇಗಿದೆ? ನಿಮ್ಮ ಜನ್ಮ ರಾಶಿಯಲ್ಲಿ, ಅದರಲ್ಲೂ ಕೂಡ ರೋಹಿಣಿ ನಕ್ಷತ್ರದಲ್ಲಿ ಗುರು ಸಂಚಾರ, ಸ್ವಲ್ಪ ಕಷ್ಟಗಳನ್ನ ನೀವು ಎದುರಿಸ್ತಾ ಇರ್ತೀರಾ. ಮಾನಸಿಕವಾಗಿ ಒತ್ತಡಗಳು ಕೂಡ ಜಾಸ್ತಿ ಆಗಿರುತ್ತೆ. ವಿವಾಹ ಜೀವನದಲ್ಲೂ ಕೂಡ ತುಂಬಾ ಏರುಪೇರುಗಳು. ಸರ್ಕಾರದ ಯಾವುದೇ ಕೆಲಸ ಕಾರ್ಯಗಳು ಈಡೇರ್ತಾ ಇರಲ್ಲ. ನಿಮಗಿಂತ ವಯಸ್ಸಿನಲ್ಲಿ ಚಿಕ್ಕವರನ್ನ ನೀವು ಇಷ್ಟಪಡುವ ಸಾಧ್ಯತೆಗಳು ಕೂಡ ಇರುತ್ತೆ ವೃಷಭ ರಾಶಿ ಜಾತಕರಿಗೆ. ಅಥವಾ ಕೆಲವರಿಗೆ ಪ್ರೇಮ ವಿವಾಹಗಳಾಗುವ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗಾದ್ರೆ ವೃಷಭ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ 3 ದಿನ ನಿಮಗೆ ಉತ್ತಮವಾದ ಟೈಮ್. ಅಂದ್ರೆ ಸೋಮವಾರ, ಮಂಗಳವಾರ, ಬುಧವಾರ ಆದಾಯದಲ್ಲಿ ಏರಿಕೆ ಆಗುತ್ತೆ. ಇನ್ನು ವಿವಾಹ ಆಗ್ಬೇಕು ಅಂತ ಪ್ರಯತ್ನ ಮಾಡೋರಿಗೆ ವಿವಾಹ ಭಾಗ್ಯ ಉಂಟಾಗತ್ತೆ. ಕೆಲವರು ವಿವಾಹ ಆಗಿ ಡೈವರ್ಸ್ ಆಗಿ ಮತ್ತು ಮರು ವಿವಾಹ ಆಗಕ್ಕೆ ಪ್ರಯತ್ನ ಪಡೋರ್ಗೂ ಕೂಡ ವಿವಾಹ ಆಗುವ ಸಾಧ್ಯತೆ ಇದೆ. ಒಂದ್ಸಲ ಆಗ್ಲೇ ಕೈ ಸುಟ್ಕೊಂಡಿದೀವಿ, ಮತ್ತೊಂದು ಸಲ ವಿವಾಹ ಆಗಿ ತೊಂದರೆ ಅನುಭವಿಸಬಾರ್ದು ಅಂದ್ರೆ ನಿಮ್ಮ ಜಾತಕ ಅಥವಾ ನೀವು ಯಾರನ್ನ ವಿವಾಹ ಆಗ್ತಾ ಇದ್ದೀರಿ ಇಬ್ಬರ ಜಾತಕ ತಂದು ತೋರಿಸಿ ಏನು ದೋಷ ಶಾಪಗಳಿದೆ ಅಂತ ತಿಳ್ಕೊಂಡು ಅದನ್ನ ನಾನು ತಿಳಿಸ್ಕೊಡ್ತೀನಿ. ನೀವು ಅದನ್ನ ವಿಮೋಚನೆ ಮಾಡ್ಕೋಬೇಕು. ಅದಕ್ಕೆ ವಿವಾಹ ಅಂದಾಗ ನಿಮಗೆ ಸಿಗುವಂತಹ ವಧು ನಿಮಗೆ ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ, ನಿಮಗೆ ಸಿಗುವಂತ ವರನಿಗೆ ಆಯುಷ್ಯು ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ, ಇವೆಲ್ಲ ತಿಳ್ಕೊಂಡು ನೀವು ಮಾಡ್ಬೇಕಾಗುತ್ತೆ. ಮದ್ಯ ವ್ಯಾಪಾರದಲ್ಲಿ ಲಾಭ, ದ್ರವ್ಯ ವ್ಯಾಪಾರದಲ್ಲೂ ಕೂಡ ಲಾಭ ಆಗುವ ಸಾಧ್ಯತೆಗಳಿದೆ ಸೋಮವಾರ, ಮಂಗಳವಾರ, ಬುಧವಾರ ವೃಷಭ ರಾಶಿಯವರಿಗೆ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ ಮನಸ್ಸು ಸೌಖ್ಯವಿರಲ್ಲ, ಬೇಸರ ಅನ್ನೋದು ನಿಮಗೆ ಕಾಡುತ್ತೆ, ಸೋಮಾರಿತನ ಇರುತ್ತೆ, ತಿರುಗಾಟದ ಸ್ವಭಾವ ಇರುತ್ತೆ.
ಮತ್ತೆ ವಾರದ ಕೊನೆಯ ದಿನ ಭಾನುವಾರ ಮತ್ತೆ ಸನ್ಮಾನ ಸೌಕರ್ಯಗಳು ಪ್ರಾಪ್ತಿಯಾಗುತ್ತೆ. ವೃಷಭ ರಾಶಿಯವರಿಗೆ ಒಟ್ಟು 4 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ ಮತ್ತೆ ಭಾನುವಾರ. ಗುರುವಾರ, ಶುಕ್ರವಾರ, ಶನಿವಾರ ಎಚ್ಚರ. ಹಾಗಾದ್ರೆ ವೃಷಭ ರಾಶಿ ಜಾತಕರು ಏನ್ ಮಾಡ್ಬೇಕು? ನಮ್ಮೆಲ್ಲರ ತಂದೆ ತ್ವಮೇವ ಮಾತಾಶ್ಚ ಪಿತಾ ತ್ವಮೇವ ಅಂತೀವಿ. ನೀನೇ ತಾಯಿ, ನೀನೇ ತಂದೆ ಅಂತೀವಿ. ಯಾರನ್ನ? ಶಿವನನ್ನ. ಅದಕ್ಕೆ ಓಂ ಪರಮಾತ್ಮನೇ ನಮಃ. ನಮ್ಮೆಲ್ಲ ಆತ್ಮಗಳ ತಂದೆ ಭಗವಂತ ಪರಮಾತ್ಮ ಆಗಿದ್ದಾನೆ, ಶಿವ. ಅದಕ್ಕೆ ಓಂ ಪರಮಾತ್ಮನೇ ನಮಃ ಅನ್ನುವಂತಹ ಮಂತ್ರವನ್ನ ನೀವೆಲ್ಲ ವೃಷಭ ರಾಶಿ ಜಾತಕರು ಜಪ ಮಾಡ್ತಾ ಶಿವನಿಗೆ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಒಳ್ಳೆಯದಾಗುತ್ತೆ. ಶಿವನ ದರ್ಶನ ಮಾಡಿ. ಇನ್ನ ಪ್ರಿಯ ವೀಕ್ಷಕರೇ, ರಾಶಿ ಚಕ್ರದಲ್ಲಿ 3ನೇ ರಾಶಿ ಮಿಥುನ ರಾಶಿ. ಮಿಥುನ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಮಿಥುನ ರಾಶಿ ಭವಿಷ್ಯ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂದಾಗ ಮಾತಾಡ್ಬೇಕಾದ್ರೆ ಹೋದ ವಾರನು ಹೇಳಿದ್ದೆ, ಬಹಳ ಎಚ್ಚರ. ಕೋಪವನ್ನ ಮಾಡ್ಕೋಬೇಡಿ. ಕೋಪದಿಂದ ಏನಾಗುತ್ತೆ? ಕಲಹಗಳಾಗುವ ಸಾಧ್ಯತೆ ಇದೆ. ಮಾತು ಮುತ್ತಿನಂತ ಮಾತೊಂದು ಗೊತ್ತೇ ನಮ್ಮ ಅಂತ ಹೇಳಿದ್ದಾರೆ ರಾಜ್ಕುಮಾರ್. ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅಲ್ವಾ, ಸಿನಿಮಾ ಹಳೆಯ ನಿಮ್ಗೆಲ್ಲರಿಗೂ ಗೊತ್ತಿರೋ ಅಂತವ್ರು, ಅಣ್ಣವರು. ಅದಕ್ಕೆ ನಾವು ಮಾತಾಡಬೇಕಾದ್ರೆ ಮಿಥುನ ರಾಶಿ ಜಾತಕರು ಬಹಳ ಎಚ್ಚರಿಕೆಯಿಂದ ನೀವು ಮಾತಾಡಬೇಕು. ಮಿಥುನ ರಾಶಿ ಜಾತಕರು. ಆಮೇಲೆ 6ನೇ ಮನೆಯಲ್ಲಿ ಸೂರ್ಯ ಸಂಚಾರ ಆಗ್ತಾ ಶತ್ರುಗಳ ಮೇಲೆ ವಿಜಯ ಪ್ರಾಪ್ತಿಯಾಗುತ್ತೆ. ನಿಮ್ಗೇನಾದ್ರೂ ಆರೋಗ್ಯ ಸಮಸ್ಯೆಗಳಿದ್ರೆ ಆರೋಗ್ಯ ಸುಧಾರಣೆ ಆಗುತ್ತೆ. ವಿಜಯ, ಜಯ ಅನ್ನೋದು ಮಿಥುನ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಇಷ್ಟೆಲ್ಲ ಶುಭ ಫಲಗಳು ಮಿಥುನ ರಾಶಿಯವರಿಗೆ ಈ ವಾರ ಪ್ರಾಪ್ತಿ. ಹಾಗಾದ್ರೆ ಮಿಥುನ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ ಅಂದ್ರೆ 6 ದಿನ ಶುಭ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ. ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ತಾವು ಮಾಡುವಂತಹ ಕೆಲಸದಲ್ಲಿ ಪ್ರಮೋಷನ್ ಸಿಗುವಂಥದ್ದು, ಅಧಿಕಾರ ಪಡಿತೀರಿ. ಉದ್ಯೋಗದಲ್ಲಿ ಯಶಸ್ವಿ ಹೇಳಿದೆ. ಆದಾಯದಲ್ಲಿ ಏರಿಕೆ, ಸ್ನೇಹಿತರ ಭೇಟಿ. ಆಮೇಲೆ ವಿವಾಹ ಭಾಗ್ಯ. ಯಾರು ಮಿಥುನ ರಾಶಿಯವರು ಇನ್ನು ವಿವಾಹ ಆಗಿಲ್ವೋ ಅವಿವಾಹಿತರಿಗೆ ವಿವಾಹ ಭಾಗ್ಯ. ವಿವಾಹ ಆಗೋಕ್ಕಿಂತ ಮೊದಲು ಇಬ್ಬರ ಜಾತಕವನ್ನ ತೋರಿಸಿ ನಿಮಗೆ ಸಿಗುವಂತಹ ವಧು ಹೇಗಿರ್ತಾರೆ ಅದೆಲ್ಲ ತಿಳ್ಕೋಬೇಕು. ಆಯುಷ್ಯ ಆರೋಗ್ಯ ಹೇಗಿದೆ ಅಂತ ತಿಳ್ಕೋಬೇಕು. ನಿಮಗೆ ಸಿಗುವಂತ ವಧು ನಿಮ್ಮ ತಂದೆ ತಾಯಿಗೆ ಹೊಂದ್ಕೊಂತಾರ ಇಲ್ವಾ ಅಂತ ತಿಳ್ಕೋಬೇಕು. ನಿಮಗೆ ಸಿಗುವಂತಹ ವಧು ಯಾವ ದಿಕ್ಕಿನಿಂದ ಬರ್ತಾಳೆ ಅನ್ನೋ ತಿಳ್ಕೋಬೇಕು. ನಿಮಗೆ ಸಿಗುವಂತಹ ವರನಿಗೆ ಆಯುಷ್ಯ ಆರೋಗ್ಯ ಚೆನ್ನಾಗಿದೆಯಾ, ಮಕ್ಕಳಾಗ್ತಾರ ಇಲ್ವಾ ಅಂತ ತಿಳ್ಕೋಬೇಕು. ಇದೆಲ್ಲ ಇರುತ್ತೆ. ಇನ್ನು ಮತ್ತೆ ವಾರದ ಕೊನೆ ಒಂದು ದಿನ ಭಾನುವಾರ ಚೆನ್ನಾಗಿರಲ್ಲ. ಏನೋ ಒಂಥರ ಭಯ, ಆತಂಕ, ಕಷ್ಟಗಳು, ಸಮಯಕ್ಕೆ ಸರಿಯಾಗಿ ಯಾವುದೇ ಸೌಕರ್ಯಗಳು ಸಿಗುವ ಸಾಧ್ಯತೆಗಳಿಲ್ಲ ಭಾನುವಾರ. ಒಟ್ಟು ಈ ವಾರ 6 ದಿನ ಮಿಥುನ ರಾಶಿಯವರಿಗೆ ಶುಭ ಫಲ. ಹಾಗಾದ್ರೆ ಮಿಥುನ ರಾಶಿಯವರು ಇವೆಲ್ಲ ಶುಭ ಫಲ ಪ್ರಾಪ್ತಿ ಮಾಡ್ಕೋಬೇಕಾದ್ರೆ ತ್ರಿಕಾಲ ಜ್ಞಾನ, ಕಾಲರ ಕಾಲ, ಯಾರು ಮಹಾಕಾಲ ಈಶ್ವರ. ಅದಕ್ಕೆ ಓಂ ಕಾಲ ಕಾಲಾಯ ನಮಃ. ಯಾವುದೇ ಕಾಲದಲ್ಲಿ ಈಶ್ವರ ಇರ್ತಾನೆ. ನಮ್ಮ ಹಿಂದಿನ ಜನ್ಮವನ್ನು ನೋಡಿದಾನೆ, ಈ ಜನ್ಮವನ್ನು ನೋಡ್ತಾ ಇದ್ದಾನೆ, ಮುಂದಿನ ಜನ್ಮನ ನಮ್ಮನ್ನು ನೋಡ್ತಾ ಇರ್ತಾನೆ. ಸದಾ ನಮ್ಮನ್ನ ಕಾಯುವಂತವನು ಈಶ್ವರ. ಅದಕ್ಕೆಲ್ಲರೂ ಕೂಡ ಓಂ ಕಾಲ ಕಾಲಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಜೇನುತುಪ್ಪದಿಂದ ಮಿಥುನ ರಾಶಿಯವರು ಈಶ್ವರನಿಗೆ ಅಭಿಷೇಕ ಮಾಡೋದ್ರಿಂದ ಈ ವಾರ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 4ನೇ ರಾಶಿಯೇ ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಏನ್ ಈ ವಾರ ಗುರುಜಿಯವರು ಭವಿಷ್ಯ ಹೇಳ್ತಾರೆ ಅಂತ. 9ನೇ ತಾರೀಕು ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಕರ್ಕಾಟಕ ರಾಶಿ ಭವಿಷ್ಯ. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಏನೇನು ಫಲಾನುಫಲ ಪ್ರಾಪ್ತಿಯಾಗುತ್ತೆ? ಹಠ, ನೀವ್ ಹೇಳಿದ್ದೇ ನಡಿಬೇಕು. ಎಲ್ಲಾ ಕೆಲಸಗಳು ಬೇಗ ಬೇಗ ಆಗ್ಬಿಡ್ಬೇಕು. ಅವೆಲ್ಲ ಆಗ್ಲಿಲ್ಲ ಅಂದ್ರೆ ಕೋಪ, ತಾಯಿಗೆ ಕೋಪ,
ತಾಯಿಯ ಜೊತೆ ಕಲಹಗಳು ಇದ್ಯಾವುದು ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ ಮನೋ ವಿನಯನಾಶನ. ಪ್ರೀತಿ ಪ್ರೇಮ ವಿಚಾರದಲ್ಲೂ ಕೂಡ ತೊಂದರೆಗಳು, ಕಲಹಗಳು, ಲವ್ ಲೈಫ್ ಅನ್ನೋದು ಪೇನ್ಫುಲ್ ಆಗಿರುತ್ತೆ, ಅಥವಾ ಮಕ್ಕಳ ಆರೋಗ್ಯ ಕೆಡಬಹುದು. ಹಾಗಾದ್ರೆ ಕರ್ಕಾಟಕ ರಾಶಿಯವರಿಗೆ ಈ ವಾರ ಎಷ್ಟು ದಿನ ಶುಭ? ಗುರುಬಲ ಇದೆ, ಆದ್ರೂ ಬೇರೆ ಬೇರೆ ಗ್ರಹಗಳು ಅಶುಭ ಫಲಗಳನ್ನ ಕೊಡೋದ್ರಿಂದ ಈ ವಾರ ಹಾಗಾದ್ರೆ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಟೈಮ್ ಚೆನ್ನಾಗಿರಲ್ಲ. ವ್ಯಾಪಾರದಲ್ಲಿ ನಷ್ಟ ಆಗುವ ಸಾಧ್ಯತೆ, ಅನಾವಶ್ಯಕ ಖರ್ಚುಗಳು, ಮಕ್ಕಳ ಜೊತೆ ವಿವಾದ ಉಂಟಾಗುವ ಸಾಧ್ಯತೆ. ಮತ್ತೆ ವಾರದ ಕೊನೆ 4 ದಿನ ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಉದ್ಯೋಗದಲ್ಲಿ ಯಶಸ್ವಿ ಆಗ್ತೀರಿ. ಎಲ್ಲಾ ರೀತಿಯ ಅನುಕೂಲಗಳಾಗತ್ತೆ. ಸಂತೋಷ ಅನ್ನೋದು ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ತಾವು ಮಾಡುವಂತಹ ಕೆಲಸ ಕಾರ್ಯಗಳು, ಸೇವೆಯಲ್ಲಿ ಪ್ರಮೋಷನ್, ಬಡ್ತಿ ಅನ್ನೋದು ಕರ್ಕಾಟಕ ರಾಶಿ ಜಾತಕರಿಗೆ ಪ್ರಾಪ್ತಿಯಾಗುತ್ತೆ. ಅದಕ್ಕೆ ಕರ್ಕಾಟಕ ರಾಶಿಯವರು ಈ ವಾರ ನಮಗೆ ಯಾವುದು ನೆಗೆಟಿವ್ ಎಫೆಕ್ಟ್ ಆಗಬಾರ್ದು ಅಂದ್ರೆ, ಹಸುವಿನ ಹಾಲಿನಿಂದ ಶಿವನಿಗೆ ಕ್ಷೀರಾಭಿಷೇಕವನ್ನ ಮಾಡಿಸೋದನ್ನ ಯಾರು ಕೂಡ ಮರಿಬಾರ್ದು. ಜ್ಞಾನ ಸಾಗರ ಅಂತೀವಿ, ಭಗವಂತನಿಗೆ ಎಲ್ಲಾ ಜ್ಞಾನ ಗೊತ್ತು ಅಲ್ವಾ, ಸದ್ಗುರು ಅಂತೀವಿ. ಅದಕ್ಕೆಲ್ಲರೂ ಕೂಡ ಓಂ ಸದ್ಗುರುವೇ ನಮಃ, ಓಂ ಸದ್ಗುರುವೇ ನಮಃ. ನಿಜವಾದ ಗುರು, ನಿಜವಾದ ತಂದೆ, ನಿಜವಾದ ತಾಯಿ ಈಶ್ವರ. ಅದಕ್ಕೆ ಈಶ್ವರನನ್ನ ಈ ಮಂತ್ರ ಜಪ ಮಾಡೋದ್ರಿಂದ ನಿಮಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 5ನೇ ರಾಶಿಯೇ ಸಿಂಹ ರಾಶಿ. ಯಾರು ಸಿಂಹ ರಾಶಿ ಜಾತಕರಿದ್ದೀರಿ, ನಿಮ್ಮೆಲ್ಲರಿಗೂ ಕೂಡ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9ನೇ ತಾರೀಕು ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಸಿಂಹ ರಾಶಿ ಭವಿಷ್ಯ. ಹಾಗಾದ್ರೆ ಸಿಂಹ ರಾಶಿಯವರಿಗೆ ರಾಶ್ಯಾಧಿಪತಿಯಾದಂತಹ ಸೂರ್ಯ ಚತುರ್ಥ ಭಾವದಲ್ಲಿ ಸಂಚಾರ, ದ್ವಿತೀಯಾಧಿಪತಿಯಾದಂತಹ ಧನಭಾವಾಧಿಪತಿ ಬುಧ ಚತುರ್ಥ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತುಂಬಾ ಭೂ ವ್ಯವಹಾರಗಳು ಈ ವಾರ ಹೆಚ್ಚಾಗಿರುತ್ತೆ. ಮನೆ ಕೆಲಸ ಕಾರ್ಯಗಳು ಹೆಚ್ಚಾಗಿರುತ್ತೆ. ನೀವು ತನ್ನ ಸ್ವಂತ ಮನೆ, ಸ್ವಂತ ಭೂಮಿ ಇದನ್ನ ಪಡೆಯೋದಕ್ಕೋಸ್ಕರ ಪ್ರಯತ್ನಗಳನ್ನ ಮಾಡ್ತೀರಿ. ಅದರಲ್ಲೂ ಕೂಡ ಸರ್ಕಾರದ ಕೆಲಸ ಕಾರ್ಯಗಳು ಅತಿ ಹೆಚ್ಚಾಗಿರುತ್ತೆ. ಮತ್ತೆ ಕೆಲವೊಂದು ಸಮಯದಲ್ಲಿ ಸರ್ಕಾರದ ಕೆಲಸಗಳು ಈಡೇರಲು ನಿಧಾನ ಆಗುವ ಸಾಧ್ಯತೆಗಳು ಕೂಡ ಸಿಂಹ ರಾಶಿಯವರಿಗೆ ಕಂಡು ಬರ್ತಾ ಇದೆ. ಸಪ್ತಮ ಸ್ಥಾನದಲ್ಲಿ ಶನಿ ಮಹಾತ್ಮ, ದ್ವಿತೀಯ ಭಾವದಲ್ಲಿ ಕೇತು ಇರೋದ್ರಿಂದ ತುಂಬಾ ದೈವ ಕಾರ್ಯಗಳನ್ನ ಮಾಡ್ತೀರಿ. ಈ ವಾರ ತೀರ್ಥಕ್ಷೇತ್ರ ದರ್ಶನಗಳನ್ನ ಮಾಡ್ತೀರಿ. ದೇವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ. ಗುರುಗಳ ದರ್ಶನ, ಸಾಯಿಬಾಬಾ ಆಗಿರ್ಬೋದು, ಗುರು ರಾಘವೇಂದ್ರ ಸ್ವಾಮಿಗಳಾಗಿರ್ಬೋದು, ಅಥವಾ ಯಾವುದೇ ನೀವು ಸಿದ್ಧಲಿಂಗೇಶ್ವರ ಸ್ವಾಮಿಗಳಾಗಿರ್ಬೋದು, ಬಸವಣ್ಣನವರಾಗಿರ್ಬೋದು, ಹಾಗೆ ತಮ್ಮ ಗುರುಗಳನ್ನ ನೋಡೋದಕ್ಕೋಸ್ಕರ ತವಕಿಸ್ತೀರಿ. ಅವರ ಆಶೀರ್ವಾದ ಪಡೆಯೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ ಸಿಂಹ ರಾಶಿ ಜಾತಕರು ಈ ವಾರ. ಹಾಗಾದ್ರೆ ಈ ವಾರದಲ್ಲಿ ದೈವ ಬಲ ಪಡೆಯೋದಕ್ಕೋಸ್ಕರನೂ ಕೂಡ ಪ್ರಯತ್ನ ಮಾಡ್ತೀರಿ ಸಿಂಹ ರಾಶಿ ಜಾತಕರು. ಹಾಗಾದ್ರೆ ಈ ವಾರದಲ್ಲಿ ಎಷ್ಟು ದಿನ ಶುಭ ಎಷ್ಟು ದಿನ ಅಶುಭ ಸಿಂಹ ರಾಶಿಯವರಿಗೆ ಅಂದ್ರೆ, ಈ ವಾರ 6 ದಿನ ಟೈಮ್ ಚೆನ್ನಾಗಿರಲ್ಲ. ಅಜೀರ್ಣ, ಯಾಕೆಂದ್ರೆ ತಿಂದಿಂತ ಆಹಾರ ಜೀರ್ಣ ಆಗ್ಬೇಕು. ಸರಿಯಾಗಿ ಜೀರ್ಣ ಆಗದೆ ಇರೋದು, ಹೊಟ್ಟೆ ನೋವು ಬರುವಂಥದ್ದು, ಗ್ಯಾಸ್ಟ್ರಿಕ್ ಆಗುವಂಥದ್ದು, ಕೋಪ ಜಾಸ್ತಿ ಆಗುವಂಥದ್ದು. ಅದಕ್ಕೆ ಕೋಪ ಮಾಡ್ಕೋಬೇಡಿ. ಕೋಪದಿಂದ ನಾವೇನ್ ಮಾಡ್ತೀವಿ, ಕೆಲವು ಟೈಮಲ್ಲಿ ಕೋಪ ಬಂದಾಗ ಕೂಗಾಡ್ಬಿಡ್ತೀವಿ. ಕಷ್ಟಗಳು ಜಾಸ್ತಿ ಆಗ್ಬೋದು, ಅನಾರೋಗ್ಯ ಉಂಟಾಗ್ಬೋದು, ಆತರ ಇತರರ ಆಪಾದನೆ ಬರುವ ಸಾಧ್ಯತೆ ನಿಮ್ಮ ಮೇಲಿದೆ. ಯಾರೋ ಮಾಡೋ ತಪ್ಪು ಸುಮ್ಮನೆ ನಿಮ್ಮ ಮೇಲೆ ಬರ್ಬೋದು. ಆದ್ರಿಂದ ಈ ವಾರ 6 ದಿನ ಎಚ್ಚರವಾಗಿರ್ರಿ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ ಮತ್ತೆ ಶನಿವಾರ, ಭಾನುವಾರ ಮತ್ತೆ ಉಲ್ಲಾಸವಾಗಿರ್ತೀರಿ. ಸಂತೋಷ ನಿಮ್ಮ ಜೀವನದಲ್ಲಿ ಉಕ್ಕುತ್ತೆ. ತಾವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ, ಸೇವೆಯಲ್ಲಿ ಪ್ರಮೋಷನ್ ಸಿಗುತ್ತೆ. ನಿಮಗೆ ಬಹಳ ಗೌರವಗಳು ಕೂಡ ಭಾನುವಾರ ನಿಮಗೆ ಪ್ರಾಪ್ತಿಯಾಗತ್ತೆ. ಹಾಗಾದ್ರೆ ಸಿಂಹ ರಾಶಿಯವರು ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗಬೇಕು ಅಂದ್ರೆ ಏನ್ ಮಾಡ್ಬೇಕು? ಓಂ ರುದ್ರಾಯ ನಮಃ,
ರುದ್ರ ರೂಪದಲ್ಲಿ ಶಿವನನ್ನು ನೆನಪು ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಬಿಲ್ವಪತ್ರೆಯಿಂದ ಶಿವನನ್ನು ಪೂಜೆ ಮಾಡಿ ಗ್ರಹಗಳ ನೆಗೆಟಿವ್ ಎಫೆಕ್ಟು ಕಡಿಮೆ ಆಗುತ್ತೆ. ಯಾಕೆಂದ್ರೆ ಕರ್ಮವನ್ನ ನಾವು ಮಾಡದಂತಹ ಕರ್ಮಗಳಿಗೆ ಫಲ ಕೊಡುವಂತವ್ರೆ ಗ್ರಹಗಳು. ಗ್ರಹ ಕರ್ಮ ಫಲದಾತ ಅಂತೀವಿ. ನಾವು ಮಾಡಿದಂತಹ ಕರ್ಮಗಳಿಗೆ ಫಲವನ್ನು ಕೊಡುವಂತವರು ಗ್ರಹಗಳಾಗಿರ್ತಾರೆ. ಆದ್ರಿಂದ ನಾನು ಹೇಳಿದಂತಹ ಉಪಾಯವನ್ನ ಪರಿಹಾರವನ್ನ ಯಾರು ಕೂಡ ಕರ್ಕಾಟಕ ರಾಶಿ ಯಾರು ಸಿಂಹ ರಾಶಿಯವರಿದ್ದೀರಿ ನೀವು ಪರಿಹಾರ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಇನ್ನ ರಾಶಿ ಚಕ್ರದಲ್ಲಿ 6ನೇ ರಾಶಿ ಕಾಯ್ತಾ ಇದ್ದೀರಲ್ವಾ? ಕನ್ಯಾ ರಾಶಿ. ಕನ್ಯಾ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಕನ್ಯಾ ರಾಶಿ ಭವಿಷ್ಯ. ಕನ್ಯಾ ರಾಶಿಯಾಧಿಪತಿ ಬುಧ ತೃತೀಯ ಭಾವದಲ್ಲಿ, ಸೂರ್ಯ ತೃತೀಯ ಭಾವದಲ್ಲಿ, ವ್ಯಯಭಾವಾಧಿಪತಿ ಜಯ ಗೋಚಾರದಲ್ಲಿ ಬುಧ 3ನೇ ಮನೆ ಸಂಚಾರ, ಸೂರ್ಯ 3ನೇ ಮನೆ ಸಂಚಾರ. ಬುಧ 3ನೇ ಮನೆಯಲ್ಲಿ ಶುಭ ಫಲಗಳನ್ನ ಕೊಡಲ್ಲ, ಆದರೆ ಸೂರ್ಯ 3ನೇ ಮನೆ ವ್ಯಯಾಧಿಪತಿಯಾಗಿದ್ರು ಕೂಡ ತಾವು ಜಯ ಪಡೆಯೋದಕ್ಕೋಸ್ಕರ ಪ್ರಯತ್ನವನ್ನ ಮಾಡ್ತೀರಿ. ಧೈರ್ಯ ಹೆಚ್ಚಾಗುತ್ತೆ, ಸ್ಥೈರ್ಯ ಹೆಚ್ಚಾಗುತ್ತೆ. ಸರ್ಕಾರದ ಎಲ್ಲಾ ಕೆಲಸ ಕಾರ್ಯಗಳನ್ನು ಈಡೇರಿಸ್ಕೊಳ್ಳೋಕ್ಕೋಸ್ಕರ ಪ್ರಯತ್ನ ಮಾಡ್ತೀರಿ. ನಿಮ್ಮ ಎಲ್ಲಾ ಮನೋಕಾಮನೆಗಳನ್ನು ಕೂಡ ಪೂರ್ಣ ಮಾಡ್ಕೊಳ್ಳೋಕ್ಕೋಸ್ಕರ ಕನ್ಯಾ ರಾಶಿ ಜಾತಕರು ಪ್ರಯತ್ನವನ್ನ ಮಾಡ್ತೀರಿ. ಪಂಚಮ ಭಾವದಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮಗೆ ಕ್ರಿಯೇಟಿವ್ ಮೈಂಡ್, ಲವ್ ಲೈಫ್ ಅನ್ನೋ ತುಂಬಾ ಚೆನ್ನಾಗಿರುತ್ತೆ. ಆದ್ರೆ ನೀವು ಯಾರನ್ನ ಪ್ರಿಯತಮೇ ಅಂತ ಪುರುಷರು ಪ್ರೀತಿಸ್ತಾ ಇದ್ದೀರಾ ಅಲ್ಲಿ ಸ್ವಲ್ಪ ವಿವಾದ ಉಂಟಾಗ್ಬೋದು. ಯಾರು ಪ್ರಿಯತಮ ಅಂತ ಪ್ರೀತಿಸ್ತಾ ಇದ್ದೀರಿ ಅಲ್ಲಿ ಶತ್ರುತ್ವ ಉಂಟಾಗುವ ಸಾಧ್ಯತೆಗಳು ಕೂಡ ಇದೆ ಸ್ತ್ರೀಯರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಧನಾಧಿಪತಿಯಾದಂತಹ ಶುಕ್ರ ಪಂಚಮ ಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ತಾವು ಕಲಿದಂತಹ ವಿದ್ಯೆಯಿಂದ ಧನ, ಬುದ್ಧಿಯಿಂದ ಧನ, ಜ್ಞಾನದಿಂದ ಧನ, ತಾಯಿಯಿಂದ ನಿಮಗೆ ಧನ ಪ್ರಾಪ್ತಿ. ದುಡ್ಡು ಹೆಂಗ್ ಬರುತ್ತೆ ನೋಡಿ. ದುಡ್ಡು ಒಂದೇ ಕಡೆ ಅಲ್ಲ, ಮನೆ ಬಾಡಿಗೆಗಳಿಂದ ದುಡ್ಡು ಬರ್ಬೋದು, ವಾಹನಗಳಿಂದ ದುಡ್ಡು ಬರ್ಬೋದು, ತಾಯಿಯಿಂದ ದುಡ್ಡು ಬರ್ಬೋದು, ಇನ್ನ ಕೆಲವರಿಗೆ ಶೇರ್ ಮಾರ್ಕೆಟ್ ಇಂದ ದುಡ್ಡು ಬರ್ಬೋದು, ಇನ್ನ ಕೆಲವರಿಗೆ ಲಾಟ್ರಿ. ನಮ್ಮ ಕರ್ನಾಟಕದಲ್ಲಿ ಲಾಟ್ರಿ ಇಲ್ಲ, ಬೇರೆ ಸ್ಟೇಟ್ ಅಲ್ಲಿ ಜೂಜಾಟ ಆಡೋರ್ಗೂ ಕೂಡ ದುಡ್ಡು ಬರುತ್ತೆ. ಅದು ನಾನು ಪ್ರೋತ್ಸಾಹ ಮಾಡ್ತಾ ಇಲ್ಲ, ಭವಿಷ್ಯ ಅಂದ್ಮೇಲೆ ಎಲ್ಲ ಹೇಳ್ತಾ ಇದ್ದೀನಿ. ಕ್ಯಾಸಿನೋ, ಹಾರ್ಸ್ ರೈಡಿಂಗ್, ಇದೆಲ್ಲದರಿಂದನೂ ಕೂಡ ಕನ್ಯಾ ರಾಶಿಯವರಿಗೆ ಧನ ಪ್ರಾಪ್ತಿ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ? ಕನ್ಯಾ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಮಾನಸಿಕವಾಗಿ ಸಂತೋಷ, ತಾವು ಮಾಡುವಂತ ವೃತ್ತಿಯಲ್ಲಿ ಲಾಭ, ವ್ಯಾಪಾರದಲ್ಲಿ ಅಭಿವೃದ್ಧಿ, ಅನ್ನಹಿ ಪೂರ್ಣ ಬ್ರಹ್ಮ ಅಂದ್ರೆ ಉತ್ತಮವಾದ ಆಹಾರವನ್ನ ಸೇವನೆ ಮಾಡ್ತೀರಿ ಕನ್ಯಾ ರಾಶಿ ಜಾತಕರು ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನೀವು ವಿವಾಹ ಆಗಿದ್ದರೆ, ಪುರುಷರಾಗಿದ್ದರೆ ಪತ್ನಿಯ ಜೊತೆ ವಿವಾದ, ಸ್ತ್ರೀಯಾಗಿದ್ದರೆ ಪತಿಯ ಜೊತೆ ವಿವಾದ, ಅಪಮಾನಗಳು, ಅನಾವಶ್ಯಕ ಖರ್ಚು ಉಂಟಾಗುವ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ ಟೈಮ್ ಚೆನ್ನಾಗಿರಲ್ಲ ಕನ್ಯಾ ರಾಶಿ ಜಾತಕರಿಗೆ. ಹಾಗಾದ್ರೆ ಕನ್ಯಾ ರಾಶಿ ಜಾತಕರು ದೇವರ ದೇವ ಯಾರು? ಮಹಾದೇವ. ದೇವತೆಗಳು ಕೂಡ ಮಹಾದೇವನನ್ನ ಕೇಳ್ಬೇಕಾಗುತ್ತೆ ಅಲ್ವಾ? ಅದಕ್ಕೆ ಎಲ್ಲರೂ ಕೂಡ ಓಂ ಮಹಾದೇವಾಯ ನಮಃ ಅನ್ನುವಂತಹ ಮಂತ್ರವನ್ನ ಜಪ ಮಾಡ್ತಾ ರುದ್ರಾಭಿಷೇಕವನ್ನ ಮಾಡಿಸಿ ಕನ್ಯಾ ರಾಶಿಯವರಿಗೆ ಶುಭ ಫಲ ಪ್ರಾಪ್ತಿಯಾಗುತ್ತೆ. ಇನ್ನೆಲ್ಲ ಕಾಯ್ತಾ ಇದ್ದೀರಾ? ತುಲಾರಾಶಿ. ತುಲಾರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ತುಲಾರಾಶಿಯವರಿಗೆ ಹೇಗಿದೆ ಫಲಾನುಫಲ ಅಂತ ನಾನೀಗ ವಿಚಾರವನ್ನ ತಿಳಿಸ್ತೀನಿ. ನಿಮ್ಮ ಜನ್ಮ ರಾಶಿಗೆ ವ್ಯಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾದ ಬುಧ ದ್ವಿತೀಯ ಭಾವದಲ್ಲಿ ರವಿ ಸಂಚಾರ, ಕೆಲವರಿಗೆ ಕಣ್ಣುಗಳ ತೊಂದರೆ ಆಗ್ಬೋದು,
ಕೆಲವರಿಗೆ ಕೂದಲು ಉದುರ್ಬೋದು, ಮುಖದಲ್ಲಿ ಗಾಯಗಳಾಗ್ಬೋದು. ಆದ್ರೆ ಬುಧ ಭಾಗ್ಯಾಧಿಪತಿ, ಅದೃಷ್ಟಾಧಿಪತಿ, ದ್ವಿತೀಯ ಭಾವದಲ್ಲಿ ಬಂದಾಗ ಧನ ಪ್ರಾಪ್ತಿಯಾಗ್ಬೋದು. ತಾವು ಮಾತನಾಡುವ ಸಾಮರ್ಥ್ಯ ಹೆಚ್ಚಾಗ್ಬೋದು. ನಿಮಗೆ ಕಮಾಂಡಿಂಗ್ ಪವರ್ ಜಾಸ್ತಿ ಆಗುವಂಥದ್ದು, ಲೀಡರ್ಶಿಪ್ ಕ್ವಾಲಿಟಿ ಹೆಚ್ಚಾಗುವ ಸಾಧ್ಯತೆಗಳಿದೆ ತುಲಾರಾಶಿ ಜಾತಕರಿಗೆ. ತುಲಾರಾಶಿ ಜಾತಕರಿಗೆ ಈ ವಾರದಲ್ಲಿ 6 ದಿನ ಶುಭ ಫಲಗಳು. ಶತ್ರುಗಳನ್ನ ಸೋಲಿಸ್ತೀರಾ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ 6 ದಿನ ಬೆಸ್ಟ್ ಟೈಮ್. ಹೆಸರು ಖ್ಯಾತಿಯನ್ನ ಪಡಿತೀರಿ. ಹೊಸ ಸ್ನೇಹ, ಯಾರಾದ್ರೂ ಹೊಸಬ್ರು ಸ್ನೇಹಿತರಾಗ್ಬೋದು. ರುಚಿ ರುಚಿಯಾದಂತ ಆಹಾರ, ಯಾಕೆಂದ್ರೆ ಅನ್ನಹಿ ಪೂರ್ಣ ಬ್ರಹ್ಮ. ಒಳ್ಳೆ ಊಟ ಮಾಡಕ್ಕೂ ಯೋಗ ಇರಬೇಕು. ಪ್ರಮೋಷನ್ ಆಗುವಂಥದ್ದು. ನೀವು ಪುರುಷರಾಗಿದ್ದರೆ ಪತ್ನಿಯಿಂದ ಸಂತೋಷ ಹೆಚ್ಚಾಗುತ್ತದೆ, ನೀವು ಸ್ತ್ರೀಯರಾಗಿದ್ದರೆ ಪತಿಯಿಂದ. ಹಾಗಾದ್ರೆ ವಾರದ ಕೊನೆ ಒಂದು ದಿನ ಭಾನುವಾರ ಟೈಮ್ ಚೆನ್ನಾಗಿರಲ್ಲ. ಕೋಪ ಮಾಡ್ಕೋಬೇಡಿ. ಕ್ರೋಧ ಪ್ರೀತಿಂ ಪ್ರಣಾಶಯತಿ. ಕೋಪ ಅನ್ನೋದು ನಮ್ಮಲ್ಲಿರುವ ಪ್ರೀತಿಯನ್ನ ನಾಶ ಮಾಡುತ್ತೆ. ಮನೋವಿನಯ ನಾಶನಃ. ನಾನು ಅಂತ ಅಹಂಕಾರ ಪಟ್ರೆ ನಮ್ಮಲ್ಲಿರುವ ವಿನಯ ನಾಶ ಆಗುತ್ತೆ. ಆರೋಗ್ಯಂ ಪರಮಂ ಭಾಗ್ಯಂ ಸ್ವಸ್ಥಯಂ ಸರ್ವರ್ಥ ಸಾಧನಂ. ಆರೋಗ್ಯವನ್ನ ಚೆನ್ನಾಗಿಟ್ಕೋಬೇಕು. ಅಜೀರ್ಣ ಆಗ್ಬೋದು. ಸ್ಥಳೀಯ ಆಹಾರವನ್ನ ತಿನ್ನಿ, ಫ್ರಿಡ್ಜ್ ಅಲ್ಲಿರುವಂತಹ ಆಹಾರವನ್ನ ತ್ಯಜಿಸಿ ಅಂತ ತುಲಾರಾಶಿ ಜಾತಕರಿಗೆ ನಾನು ಹೇಳ್ತಾ, ಹಂಗಾರೆ ತುಲಾರಾಶಿ ಜಾತಕರು ನೀವು ಏನು ಮಂತ್ರವನ್ನ ಜಪ ಮಾಡಬೇಕು, ಶಿವ ನಿಮಗೆ ಒಲಿಬೇಕು, ಒಳ್ಳೇದಾಗ್ಬೇಕು ಅಂದಾಗ ನಮ್ಮ ಕಣ್ಣಿಗೆ ಈಶ್ವರ ಕಾಣಲ್ಲ, ಅದಕ್ಕೆ ಅವ್ಯಕ್ತ ಅಂತೀವಿ. ಓಂ ಅವ್ಯಕ್ತಾಯ ನಮಃ. ತುಲಾರಾಶಿ ಜಾತಕರು ಓಂ ಅವ್ಯಕ್ತಾಯ ನಮಃ. ನೋಡಿ, ನಾವೆಲ್ಲ ಮನುಷ್ಯರು ವ್ಯಕ್ತವಾಗಿ ಕಾಣಿಸ್ತೀವಿ, ಈಶ್ವರ ಕಣ್ಣಿಗೆ ಕಾಣಲ್ಲ. ಆದ್ರೂ ಅವನು ಮಾಡುವಂತ ಸಹಾಯ ನಮಗೆ ಕಂಡು ಬರುತ್ತೆ. ಆದ್ರಿಂದ ಶಿವ ನಮ್ಗೆಲ್ಲ ಒಂದಲ್ಲ ಒಂದು ಕೊಟ್ಟಿರೋದ್ರಿಂದನೇ ನಾವು ಶಿವನ ನೆನಪು ಮಾಡ್ತೀವಿ. ಅದಕ್ಕೆ ತುಲಾರಾಶಿ ಜಾತಕರು ನಾನು ಹೇಳಿದಂತ ಮಂತ್ರವನ್ನ ಜಪ ಮಾಡ್ತಾ, ತುಲಾರಾಶಿಯವರು ಹಸಿವಿನ ಹಾಲಿನಿಂದ ಕ್ಷೀರಾಭಿಷೇಕ ಮಾಡಿಸಿ, ನಿಮ್ಗೆ ಒಳ್ಳೆ ಫಲ ಅನ್ನೋದು ಪ್ರಾಪ್ತಿಯಾಗುತ್ತೆ ತುಲಾರಾಶಿ ಜಾತಕರಿಗೆ. ಇನ್ನು ರಾಶಿ ಚಕ್ರದಲ್ಲಿ 8ನೇ ರಾಶಿಗೆ ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ವೃಶ್ಚಿಕ ರಾಶಿ ಭವಿಷ್ಯ. ಆಗ ವೃಶ್ಚಿಕ ರಾಶಿಯವರಿಗೆ ಹೇಗಿದೆ? ನಿಮ್ಮ ಜನ್ಮ ರಾಶಿಯಲ್ಲಿ ಸೂರ್ಯ, ನಿಮ್ಮ ಜನ್ಮ ರಾಶಿಯಲ್ಲಿ ಬುಧ. ಆರೋಗ್ಯ ಸಮಸ್ಯೆ, ಯಾಕೆಂದ್ರೆ ಹೆಲ್ತ್ ಈಸ್ ವೆಲ್ತ್ ಅಂತೀವಿ. ಆಮೇಲೆ ಭಾಗ್ಯಾಧಿಪತಿ ಸೂರ್ಯ ಅಲ್ವಾ, ಅಲ್ಲ ದಶಮಾಧಿಪತಿ ಸೂರ್ಯ. ನಿಮ್ಮ ಜನ್ಮ ರಾಶಿಯಲ್ಲಿ ಸಂಚಾರ ಆಗ್ಬೇಕಾದ್ರೆ ಆರೋಗ್ಯ ಸಮಸ್ಯೆ ಉಂಟಾದ್ರೂ ಕೂಡ ಗೌರವ, ಸ್ಥಾನಮಾನ, ಪ್ರೆಸ್ಟೀಜಸ್ ಹೆಚ್ಚಾಗ್ಬೋದು. ಕೆಲವರಿಗೆ ನರಗಳ ದೌರ್ಬಲ್ಯ ಉಂಟಾಗ್ಬೋದು. ಮಾತನಾಡುವ ಸಾಮರ್ಥ್ಯ ಕೆಲವರು ಕಳ್ಕೋಬಹುದು. ಪಂಚಮ ಭಾವದಲ್ಲಿ ರಾಹು, ಅದಕ್ಕೆ ಕೆಳ ದರ್ಜೆಯ ಜನರ ಜೊತೆಗೆ ಸ್ನೇಹ, ಪ್ರೀತಿ, ಪ್ರೇಮ ಸಂಬಂಧಗಳನ್ನ ಮಾಡ್ಕೊಂಡ್ರೆ ನೋವನ್ನ ಅನುಭವಿಸ್ಬೇಕಾಗತ್ತೆ ವೃಶ್ಚಿಕ ರಾಶಿ ಜಾತಕರು. ತಮ್ಮ ಜಾತಿಯ ಸಮಾನವಾಗಿರ್ಬೇಕು. ಫೈನಾನ್ಷಿಯಲಿ ಆಗಿರ್ಬೋದು, ಎಜುಕೇಶನ್ ಆಗಿರ್ಬೋದು, ಕುಲದಲ್ಲಿ ಮೇಲೆ ಯಾವುದು ಅಂತೀವಿ. ಹಾಗೆ ಆಚಾರದಿಂದನೇ ಬ್ರಾಹ್ಮಣ. ನೀವು ಒಳ್ಳೆ ಆಚಾರ ಮಾಡ್ತಾ ಇದ್ರೆ ಅವಾಗ ನೀವೇ ಕುಲದಲ್ಲಿ ಶ್ರೇಷ್ಠ. ನಿಮ್ಮಲ್ಲಿ ಯಾವುದೇ ಜಾತಿ ಇರ್ಬೋದು, ಎಲ್ಲಾ ಜಾತಿಯಲ್ಲೂ ನಿಮ್ಮ ಆಚಾರ ಮತ್ತು ವಿಚಾರ ಚೆನ್ನಾಗಿರ್ಬೇಕು ಅನ್ನುವಂತ ವಿಚಾರ. ಆಗ ವೃಶ್ಚಿಕ ರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ವಾಯು ಪ್ರಕೋಪ, ಗ್ಯಾಸ್ಟ್ರಿಕ್ ಜಾಸ್ತಿ ಆಗ್ಬೋದು. ಮಕ್ಕಳಿಗೆ ಅನಾರೋಗ್ಯ ಉಂಟಾದಾಗ ಪರ್ಸನಲ್ ಲೈಫ್ ಅಂಡ್ ಪ್ರೊಫೆಷನಲ್ ಲೈಫ್ ಬ್ಯಾಲೆನ್ಸ್ ಮಾಡೋದು ನಿಮಗೆ ಕಷ್ಟ ಆಗ್ಬೋದು. ವ್ಯರ್ಥ ಖರ್ಚುಗಳು ಜಾಸ್ತಿ ಆಗುವ ಸಾಧ್ಯತೆಗಳಿದೆ. ಇನ್ನು ವಾರದ ಕೊನೆ 4 ದಿನ, ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮ್ಗೆ ಟೈಮ್ ತುಂಬಾ ಚೆನ್ನಾಗಿದೆ. ಗೃಹದಲ್ಲಿ ಶಾಂತಿಯ ವಾತಾವರಣ, ಪ್ರಾಪಂಚಿಕ ಸೌಕರ್ಯಗಳನ್ನ ಪಡಿತೀರಿ. ರುಚಿಯಾದಂತ ಆಹಾರ ಮತ್ತು ಪಾನೀಯ. ಅನ್ನಹಿ ಪೂರ್ಣ ಬ್ರಹ್ಮ.
ಒಳ್ಳೆ ಊಟ ಮಾಡಬೇಕು, ಸಾತ್ವಿಕ ಆಹಾರ ತಿನ್ಬೇಕು. ಅದು ನಮ್ಮ ಮನಸ್ಸಿನ ಮೇಲೂ ಕೂಡ ಪ್ರಭಾವ ಬೀರುತ್ತೆ. ಅದಕ್ಕೆ ತಿನ್ನುವಂತ ಆಹಾರ, ಪಾನೀಯ, ಪ್ರಾಪಂಚಿಕ ಸುಖ ಎಲ್ಲ, ಪ್ರಾಪಂಚಿಕ ಸುಖ ಬೇರೆ, ಅಲೌಕಿಕ ಸುಖ ಬೇರೆ. ಒಂದು ಲೌಕಿಕ ಸುಖ, ಇನ್ನೊಂದು ಅಲೌಕಿಕ ಸುಖ. ಅಲೌಕಿಕ ಸುಖ ಅಂದ್ರೆ ಇಂದ್ರಿಯಾತೀತವಾಗಿರುವಂತ ಸುಖ. ಇಂದ್ರಿಯಗಳಿಂದ ಚೆನ್ನಾಗಿರೋದು ನೋಡಿದಾಗ ಸಂತೋಷ ಪಡೋದು, ರುಚಿಯಾಗಿರೋ ತಿಂದಾಗ ಸಂತೋಷ ಪಡುವಂಥದ್ದೆಲ್ಲ ಇಂದ್ರಿಯ ಸುಖ. ಈ ತರ ವೃಶ್ಚಿಕ ರಾಶಿಯವರಿಗೆ ವಾರದ ಕೊನೆ 4 ದಿನ ತುಂಬಾ ಉತ್ತಮವಾದಂತಹ ಫಲ ಅನ್ನೋದು ನಿಮಗೆ ಪ್ರಾಪ್ತಿಯಾಗುತ್ತೆ. ಹಾಗಾದ್ರೆ ವೃಶ್ಚಿಕ ರಾಶಿಯವರು ನಿಮಗೆಲ್ಲ ಪೂರ್ಣ ಫಲ ಪ್ರಾಪ್ತಿಯಾಗಬೇಕಾದ್ರೆ ಓಂ ತ್ರಿಲೋಕೇಶಾಯ ನಮಃ. 3 ಲೋಕಕ್ಕೂ ಕೂಡ ಈಶ್ವರ ಅಂದ್ರೆ ನಾವು ಈ ಲೋಕದಲ್ಲಿದ್ದೀವಿ, ಮತ್ತೆ ವಾಪಸ್ಸು ಅಲ್ಲಿಗೆ ಹೋಗ್ಲೇಬೇಕು, ಶಿವನ ಹತ್ರ ಹೋಗ್ಲೇಬೇಕು. ಅದಕ್ಕೆ ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ. ಅದಕ್ಕೆ 3 ಲೋಕ ಅಲ್ವಾ. ನಾವೆಲ್ಲ ಕೈಲಾಸಕ್ಕೆ ಹೋಗ್ಲೇಬೇಕಾ ಬೇಡವಾ? ಹಾಗೆ ಪರಂಧಾಮ ಅಂತೀವಿ, ಈಶ್ವರ ಇರುವಂತ ಸ್ಥಾನಕ್ಕೆ ಹೋಗ್ಬೇಕು ಅಲ್ವಾ. ಮಧ್ಯದಲ್ಲಿ ಇನ್ನೊಂದು ಲೋಕ ಬರುತ್ತೆ, ನಮ್ಮ ಜಡ್ಜ್ಮೆಂಟ್ ಆಗುವಂತಹ ಲೋಕ. ಈ ಮಂತ್ರವನ್ನ ಜಪ ಮಾಡ್ತಾ ವೃಶ್ಚಿಕ ರಾಶಿ ಜಾತಕರು ಗಂಗಾ ಜಲದಿಂದ ಶಿವನನ್ನ ಅಭಿಷೇಕ ಮಾಡೋದ್ರಿಂದ ಒಳ್ಳೆ ಫಲ ಅನ್ನೋದು ನಿಮ್ಗೆ ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 9ನೇ ರಾಶಿಯೇ ಧನಸ್ಸು ರಾಶಿ. ಧನಸ್ಸು ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಧನುರ್ರಾಶಿ ಭವಿಷ್ಯ. ಧನುರ್ರಾಶ್ಯಾಧಿಪತಿಯಾದಂತಹ ಗುರು 6ನೇ ಮನೆಯಲ್ಲಿ, ವ್ಯಯಭಾವದಲ್ಲಿ ಸೂರ್ಯ ಮತ್ತು ಬುಧ. ಯಾವುದೇ ಸರ್ಕಾರದ ಕೆಲಸ ಕಾರ್ಯಗಳು ಈಡೇರೋದಿಲ್ಲ, ಬಂಧುಗಳು ಶತ್ರುಗಳಾಗುವ ಸಾಧ್ಯತೆ ಇದೆ. ಕೆಲವರಿಗೆ ವಿವಾಹ ಜೀವನದಲ್ಲಿ ಟೆಂಪರರಿ ಸಪ್ರೇಷನ್ ಆಗ್ಬೋದು, ಕೆಲವರು ಜೀವನದಲ್ಲಿ ಪರ್ಮನೆಂಟ್ ಸಪ್ರೇಷನ್ ಆಗ್ಬೋದು. ಈ ತರ ವಿವಾಹ ಜೀವನದಲ್ಲಿ ತುಂಬಾ ಕಷ್ಟ ಅನುಭವಿಸ್ತಾ ಇರೋರು ನಿಮ್ಮಿಬ್ಬರ ಜಾತಕವನ್ನ ತೋರಿಸಿ ಏನು ಪರಿಹಾರ ಮಾಡ್ಕೋಬೇಕು ಅನ್ನೋದನ್ನ ತಿಳಿಸ್ತೀನಿ. ಕೆಲವರಿಗೆ ವೈವಾಹಿಕ ಜೀವನದಲ್ಲಿ ತುಂಬಾ ನೋವು ದುಃಖವನ್ನ ಅನುಭವಿಸ್ತಾ ಇರ್ತೀರಾ, ಸುಖ ಅನ್ನೋದು ನಿಮ್ಗೆ ಪ್ರಾಪ್ತಿ ಆಗ್ತಿರಲ್ಲ. 2ನೇ ಮನೆಯಲ್ಲಿ ಶುಕ್ರ ಸಂಚಾರ ಆಗ್ತಾ ಇರೋದ್ರಿಂದ ನಿಮ್ಮ ಕುಟುಂಬ ಅಭಿವೃದ್ಧಿ ಆಗುತ್ತೆ. 6ನೇ ಮನೆ ಅಧಿಪತಿಯಾಗಿದ್ರು ಲಾಭಾಧಿಪತಿಯಾಗಿರೋದ್ರಿಂದ ಧನಲಾಭ ಯೋಗ ಉಂಟಾಗುತ್ತೆ. ಸ್ನೇಹಿತರಿಂದ ಧನ, ನಿಮ್ಮಗಿಂತ ಎಲ್ಡರ್ ಸಿಬ್ಲಿಂಗ್ಸ್ ಇಂದ ನಿಮಗೆ ಧನ, ನಿಮ್ಮ ಸೊಸೆ ಅಥವಾ ಅಳಿನಿಂದ ನಿಮಗೆ ಧನ ಪ್ರಾಪ್ತಿ. ನಿಮ್ಮ ಎಲ್ಲಾ ಮನೋಕಾಮನೆಗಳು ನಿಮ್ಮ ಕುಟುಂಬದಲ್ಲೇ ಅಥವಾ ನಿಮ್ಮ ಮನೆಯಲ್ಲೇ ಈಡೇರುವ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರಿಗೆ ಈ ವಾರದಲ್ಲಿ 6 ದಿನ ಟೈಮ್ ಚೆನ್ನಾಗಿರಲ್ಲ. ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ, ಶುಕ್ರವಾರ, ಶನಿವಾರ ನಿದ್ರಾಭಂಗ. ಫೋನ್ ಹತ್ರ ಇಟ್ಕೊಂಡಿರ್ತಾರೆ, ಯಾವ್ದೋ ಕಾಲ್ ಬಂದಿದ ತಕ್ಷಣ ಏನಾಗುತ್ತೆ, ಎಚ್ಚರ ಆಗುತ್ತೆ. ಎಚ್ಚರ ಆಗಿದ ತಕ್ಷಣ ಫೋನ್ ಎತ್ತುತ್ತೀರಾ. ಅಶುಭ ವಾರ್ತೆ ಹೇಳ್ಬಿಟ್ರಂತೂ ರಾತ್ರಿ ಎಲ್ಲ ಇದೇ ಬರಲ್ಲ, ಅದೇ ತಲೆ ನೋಡ್ತಾ ಇರುತ್ತೆ. ಅದಕ್ಕೆ ಫೋನ್ ದೂರ ಇಟ್ಕೋಬೇಕು. ಉಪಾಯ ಏನು? ಫೋನ್ ದೂರ ಇಟ್ಕೊಳ್ಳಿ, ಸೈಲೆಂಟ್ ಆಗಿ ಇಟ್ಕೊಳ್ಳಿ, ಏರೋಪ್ಲೇನ್ ಮೋಡಲ್ಲಿ ಹಾಕೊಳ್ಳಿ, ಮಲ್ಕೊಳ್ಳಿ. ಇಲ್ಲ ಇನ್ಫಾರ್ಮೇಶನ್ ನೀವು ಬಂದೇ ಬರುತ್ತೆ ಅಂದಾಗ ಅಟ್ಲೀಸ್ಟ್ ಮಲ್ಗೋ ಟೈಮಲ್ಲಿ ಸೈಲೆಂಟ್ ಆಗಿ ಇಟ್ಟಾಗ ಎದ್ದ ಮೇಲೆ ನಿಮ್ಗೆ ಯಾವ ಕಾಲ್ ಬರುತ್ತೆ ಅಂತ ನೋಡಿ ನೀವು ಕಾಲ್ ಮಾಡ್ಬೋದು. ತಮ್ಮ ಶರೀರಕ್ಕೂ ಕೂಡ ರೆಸ್ಟ್ ಅನ್ನ ನೀವು ಕೊಡಬೇಕಾಗತ್ತೆ. ನಿದ್ರಾಭಂಗ ಉಂಟಾಗ್ಬೋದು, ಮಾನಸಿಕವಾಗಿ ಹಿಂಸೆ ಆಗ್ಬೋದು, ದಾಂಪತ್ಯ ಜೀವನದಲ್ಲಿ ಸಂತೋಷ ಇರೋದಿಲ್ಲ, ತಾಯಿ ಆರೋಗ್ಯದಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳಿದೆ. ಮತ್ತೆ ವಾರದ ಕೊನೆ ಒಂದಿನ ಭಾನುವಾರ ಟೈಮ್ ಚೆನ್ನಾಗಿರುತ್ತೆ, ವ್ಯಾಧಿಗಳು ನಿವಾರಣೆ ಆಗುತ್ತೆ, ಹೊಸ ಸ್ನೇಹ ನಿಮಗೆ ಪ್ರಾಪ್ತಿಯಾಗುವ ಸಾಧ್ಯತೆ ಇದೆ ಧನಸ್ಸು ರಾಶಿ ಜಾತಕರಿಗೆ. ಹಾಗಾದ್ರೆ ಧನಸ್ಸು ರಾಶಿ ಜಾತಕರು ಈ ವಾರ ನೀವೇನು ಮಂತ್ರವನ್ನು ಜಪ ಮಾಡಬೇಕು? ಶಿವನ ಫಲ ಪ್ರಾಪ್ತಿಯಾಗಬೇಕಾದ್ರೆ ಓಂ ಶಿವಾಯ ನಮಃ, ಓಂ ಶಿವಾಯ ನಮಃ ಅನ್ನುವಂತಹ ಪಂಚಾಕ್ಷರಿ ಮಂತ್ರವನ್ನು ಜಪ ಮಾಡ್ತಾ ಶಿವನಿಗೆ ಪಂಚಾಮೃತ ಅಭಿಷೇಕವನ್ನು ಮಾಡಿ ಧನಸ್ಸು ರಾಶಿಯವರಿಗೆ ಗ್ರಹಗತಿಗಳಿಂದ ಬರುವಂತಹ ನೆಗೆಟಿವ್ ಎಫೆಕ್ಟ್ ಕಡಿಮೆಯಾಗಿ ಶಿವನ ಆಶೀರ್ವಾದದಿಂದ ನಿಮಗೆ ಶುಭ ಫಲಗಳು ಪ್ರಾಪ್ತಿಯಾಗುತ್ತೆ. ಇನ್ನು ರಾಶಿ ಚಕ್ರದಲ್ಲಿ 10ನೇ ರಾಶಿ ಯಾವುದು? ಮಕರ ರಾಶಿ.
ಮಕರ ರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದರೆ ಮಕರ ರಾಶಿ ಜನ್ಮ ರಾಶಿಯಲ್ಲಿ ಶುಕ್ರ ಸಂಚಾರ, ದ್ವಿತೀಯ ಭಾವದಲ್ಲಿ ಶನಿ, ಲಾಭ ಭಾವದಲ್ಲಿ ಸೂರ್ಯ ಮತ್ತು ಬುಧ. ನಿಮ್ಮ ಎಲ್ಲ ಆಸೆ ಆಕಾಂಕ್ಷೆಗಳು ನಿಮ್ಮ ಬಂಧುಗಳಿಂದ ಈಡೇರುತ್ತೆ. ಸರ್ಕಾರದ ಅಧಿಕಾರಿಗಳಿಂದ ನಿಮಗೆ ಲಾಭ ಆಗುತ್ತೆ. ರಾಜಕಾರಣಿಗಳಿಂದ ಲಾಭ ಆಗುತ್ತೆ. ರಾಜಾಧಿಪತ್ಯ ಯೋಗ ಮಕರ ರಾಶಿಯವರಿಗೆ ಈ ವಾರ ಪ್ರಾಪ್ತಿಯಾಗುತ್ತೆ. ಶುಕ್ರ ಜನ್ಮ ರಾಶಿಯಲ್ಲಿದ್ದಾಗ ಒಳ್ಳೆ ಬಟ್ಟೆ ಹಾಕೋಬೇಕು ಅನ್ಸುತ್ತೆ, ಚೆನ್ನಾಗಿ ಯೋಗ ಬರುತ್ತೆ, ಒಳ್ಳೆ ಒಡವೆಗಳು ಹಾಕೋಬೇಕು ಅನ್ಸುತ್ತೆ, ಒಳ್ಳೆ ರಾಯಲ್ ಆಗಿರೋ ಕಾರಲ್ಲಿ ಓಡಾಡೋಣ ಅನ್ಸುತ್ತೆ. ಇದೆಲ್ಲ ಫಲ ಯಾರು ಕೊಡ್ತಾನೆ? ಶುಕ್ರ ಕೊಡ್ತಾನೆ. ಆದ್ರೆ ನಿಮ್ಗೆ ಯಾವ ದಶಾಭುಕ್ತಿ ನಡೀತಿದೆ ಅನ್ನೋದು ಬಹಳ ಮುಖ್ಯ ಆಗಿರುತ್ತೆ ಮಕರ ರಾಶಿ ಜಾತಕರಿಗೆ. ಸಪ್ತಮ ಭಾವದಲ್ಲಿ ಮಂಗಳ ನೀಚನಾಗಿದ್ದಾನೆ. ಮಂಗಳ ಚತುರ್ಥಾಧಿಪತಿ. ಸಪ್ತಮ ಭಾವದಲ್ಲಿ ಸಂಚಾರ ಆಗ್ಬೇಕಾದ್ರೆ ವಿವಾಹ ಜೀವನದಲ್ಲಿ ಕಲಹಗಳಾಗ್ಬೋದು, ಪಾರ್ಟ್ನರ್ಶಿಪ್ ವ್ಯವಹಾರದಲ್ಲಿ ತೊಂದರೆಗಳಾಗುವ ಸಾಧ್ಯತೆ ಇದೆ. ಆದ್ರೆ ಮಕರ ರಾಶಿಯವರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧೈರ್ಯ ಹೆಚ್ಚಾಗುತ್ತೆ. ಧೈರ್ಯೇ ವಸತೆ ಲಕ್ಷ್ಮಿ. ಎಲ್ಲಿ ಧೈರ್ಯ ಇರ್ತಾಳೋ ಅಲ್ಲಿ ಮಹಾಲಕ್ಷ್ಮಿ ನೆಲೆಸ್ತಾಳೆ. ರಿಸ್ಕ್ ತಗೊಳ್ಳೇಬೇಕು, ಬಿಸ್ನೆಸ್ ಮಾಡಲೇಬೇಕು. ಒಂದು ಕಾರ್ ಓಡಿಸ್ಬೇಕಾದ್ರೂ ರಿಸ್ಕ್ ಇದ್ದೇ ಇರುತ್ತೆ ಅಲ್ವಾ? ಧೈರ್ಯ ತಗೊಂತೀರಾ. ಸ್ನೇಹಿತರಿಂದ ಸಹಾಯ ಆಗುತ್ತೆ, ಹೆಸರು ಪ್ರಾಪ್ತಿಯಾಗುತ್ತೆ, ಉತ್ತಮ ಕೀರ್ತಿಯನ್ನ ಪಡಿತೀರಿ. ಸ್ವ ಇಚ್ಛೆಯಿಂದ ಎಲ್ಲಾ ಕೆಲಸ ಕಾರ್ಯಗಳನ್ನ ನೀವು ಮಾಡ್ತೀರಿ ಮಕರ ರಾಶಿ ಜಾತಕರು ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ 4 ದಿನ ನಿಮಗೆ ವಾಹನಗಳಿಂದ ತೊಂದರೆ ಆಗ್ಬೋದು ಅಥವಾ ಬೇಸರ ಆಗ್ಬೋದು. ಜೀರ್ಣಶಕ್ತಿಯಲ್ಲಿ ವ್ಯತ್ಯಾಸ ಆಗುವ ಸಾಧ್ಯತೆಗಳು ಕೂಡ ಇದೆ. ವಾಹನ ಡ್ರೈವ್ ಮಾಡೋರು ಸ್ವಂತ ವಾಹನ ಆಗಿರ್ಲಿ ಅಥವಾ ಪ್ರೈವೇಟ್ ವಾಹನಗಳು ಓಡಿಸ್ತಾ ಇರ್ಬೋದು, ಬಹಳ ಎಚ್ಚರಿಕೆಯಿಂದ ವಾಹನಗಳನ್ನ ಓಡಿಸ್ಬೇಕು. ಅಪಘಾತಗಳು ಕೂಡ ಆಗುವ ಸಾಧ್ಯತೆ ಇದೆ. ವಾರದ ಕೊನೆ 4 ದಿನ. ಹಾಗಾದ್ರೆ ಮಕರ ರಾಶಿಯವರಿಗೆ ಏನು ಪರಿಹಾರ ಮಾಡಬೇಕು ಅನ್ನುವಂತಹ ಯೋಚನೆಗಳು ನಿಮಗೆಲ್ಲ ಇರುತ್ತೆ. ಓಂ ಮೃತ್ಯುಂಜಯಾಯ ನಮಃ, ಓಂ ಮೃತ್ಯುಂಜಯಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡಿ ಅಥವಾ ರುದ್ರನನ್ನ ಕೇಳಿ ರುದ್ರಾಭಿಷೇಕವನ್ನ ಮಾಡಿ ಒಳ್ಳೇದಾಗುತ್ತೆ ಮಕರ ರಾಶಿ ಜಾತಕರಿಗೆ. ಇನ್ನ ರಾಶಿ ಚಕ್ರದಲ್ಲಿ ಏಕಾದಶ ರಾಶಿ ಕುಂಭರಾಶಿ. ಕುಂಭರಾಶಿ ಜಾತಕರಿಗೆ ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ಹಾರ್ದಿಕ ಸ್ವಾಗತ. ಹಾಗಾದ್ರೆ ಕುಂಭರಾಶಿಯವರಿಗೆ ಹೇಗಿದೆ ಫಲಾನುಫಲ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ. ನಿಮಗೆ 7.5 ಜನ್ಮ ಶನಿ ನಡೀತಾ ಇದೆ. ಕೆಲವರಿಗೆ ಮಾನಸಿಕ ದುಃಖ, ತೊಂದರೆಗಳು, ಆತಂಕ ಎಲ್ಲ ಇರುತ್ತೆ. ಆದ್ರೂ ಯೋಗಕಾರಕ ಶುಕ್ರ ವ್ಯಯಭಾವದಲ್ಲಿ ಸಂಚಾರ ಆಗ್ತಾ ಇರೋದ್ರಿಂದ ಬೆಡ್ ಕಂಫರ್ಟ್ ಪಡೆಯಕ್ಕೆ ಪ್ರಯತ್ನ ಮಾಡ್ತೀರಿ. ಸುಖವಾದ ನಿದ್ರೆ, ಅದು ಒಳ್ಳೊಳ್ಳೆ ಹಾಸಿಗೆ, ಒಳ್ಳೆ ದಿಂಬು, ಒಳ್ಳೆ ರೆಸ್ಟೋರೆಂಟು, ಇದರೆಲ್ಲ ಯೋಗಗಳು ನಿಮಗೆ ಶುಕ್ರ ಕೊಡ್ತಾನೆ. ಆದರೂ ಕೂಡ ಮಾನಸಿಕ ನೆಮ್ಮದಿ ಅನ್ನೋದು ನಿಮಗೆ ಇರಲ್ಲ. ಶತ್ರುಗಳ ಮೇಲೆ ವಿಜಯವನ್ನು ಕೂಡ ಪ್ರಾಪ್ತಿ ಮಾಡ್ಕೊಂತೀರಿ ಕುಂಭರಾಶಿ ಜಾತಕರು. ಕೆಲವರು ರಾಯಲ್ ಆಗಿರುವಂತ ಕೆಲಸವನ್ನು ಮಾಡ್ತೀರಿ. ತಾವು ಉಲ್ಲಾಸ ಪಡೆಯೋದಕ್ಕೋಸ್ಕರ, ತಮ್ಮ ಸುಖಕ್ಕೋಸ್ಕರ ಹಣ ಕೂಡ ಖರ್ಚಾಗ್ಬೋದು. ಇನ್ನು ಯಾರು ಆಧ್ಯಾತ್ಮಿಕ ಕ್ಷೇತ್ರದಲ್ಲಿ ಇದ್ದೀರಿ, ಅತಿ ಹೆಚ್ಚಾಗಿ ನೀವು ಮೇಲ್ ಬರುವ ಸಾಧ್ಯತೆ ಇದೆ ಕುಂಭರಾಶಿ ಜಾತಕರು. ಕುಂಭರಾಶಿ ಜಾತಕರಿಗೆ ಸೋಮವಾರ, ಮಂಗಳವಾರ, ಬುಧವಾರ ಧನ ನಷ್ಟ, ಕುಟುಂಬದಲ್ಲಿ ದುಃಖ, ಕಣ್ಣುಗಳ ತೊಂದರೆ ಉಂಟಾಗುವ ಸಾಧ್ಯತೆ, ವ್ಯಾಜ್ಯಗಳು ಉಂಟಾಗುವ ಸಾಧ್ಯತೆಗಳಿದೆ. ಸೋಮವಾರ, ಮಂಗಳವಾರ, ಬುಧವಾರ ಬಿಟ್ರೆ ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ಧನ ಪ್ರಾಪ್ತಿ, ಉತ್ತಮವಾದ ಕೀರ್ತಿ ಪ್ರಾಪ್ತಿಯಾಗುತ್ತೆ. ಹೆಸರುವಾಸಿಯಾಗ್ತೀರಿ. ಹತ್ತಿರ ಪ್ರಯಾಣಗಳು ಯಾರ್ಯಾರು ಮಾಡ್ತೀರಿ ಅವರೆಲ್ಲರಿಗೂ ಕೂಡ ಲಾಭ ಆಗುತ್ತೆ. ಮಾರ್ಕೆಟಿಂಗ್ ಮಾಡೋರ್ಗೂ ಕೂಡ ಲಾಭ ಆಗುತ್ತೆ. ರಾಜಕಾರಣಿಗಳಿಗೂ ಕೂಡ ಒಳ್ಳೆ ಹೆಸರನ್ನ ಪಡಿತೀರಿ. ಸೆಲೆಬ್ರಿಟಿಗಳಿಗೂ ಕೂಡ ಒಳ್ಳೆ ಹೆಸರನ್ನ ಪಡಿತೀರಿ. ನಾನೀಗ ಕುಂಭರಾಶಿಯ ವಾರ ಭವಿಷ್ಯವನ್ನು ತಿಳಿಸಿದ್ದೀನಿ. ಹಾಗಾದ್ರೆ ಕುಂಭರಾಶಿಯವರು ಯಾವ ಮಂತ್ರವನ್ನ ಜಪ ಮಾಡೋದ್ರಿಂದ ನಿಮ್ಗೆ ಒಳ್ಳೇದಾಗುತ್ತೆ? ಓಂ ಶಾಶ್ವತಾಯ ನಮಃ. ಯಾವಾಗ್ಲೂ ಶಾಶ್ವತ ಯಾರು? ಈಶ್ವರ. ಅದಕ್ಕೆ ಈಶ್ವರನನ್ನ ಓಂ ಶಾಶ್ವತಾಯ ನಮಃ ಅನ್ನುವಂಥ ಮಂತ್ರ ಜಪ ಮಾಡ್ತಾ ಹಸುವಿನ ಹಾಲಿನಿಂದ ಅಭಿಷೇಕ ಮಾಡಿ ಶಿವಲಿಂಗಕ್ಕೆ ಒಳ್ಳೇದಾಗುತ್ತೆ.
ಜ್ಯೋತಿರ್ಲಿಂಗದಲ್ಲಿ ಯಾವುದಾದ್ರೂ ಒಂದು ಲಿಂಗ ದರ್ಶನ ಮಾಡಿದ್ರು ಕೂಡ ಒಳ್ಳೆಯದು ಕುಂಭರಾಶಿ ಜಾತಕರು. ಇನ್ನು ರಾಶಿ ಚಕ್ರದಲ್ಲಿ ದ್ವಾದಶ ರಾಶಿ 12ನೇ ರಾಶಿ ಯಾವುದು? ಮೀನ ರಾಶಿ. ಮೀನ ರಾಶಿಯವರು ಕಾಯ್ತಾ ಇದ್ದೀರಲ್ಲ, ಗುರುಜಿ ಈ ವಾರ ನಮ್ಗೆ ಏನ್ ಭವಿಷ್ಯವನ್ನ ಹೇಳ್ತಾರೆ ಅಂತ. 9 ಡಿಸೆಂಬರ್ 2024ರಿಂದ 15 ಡಿಸೆಂಬರ್ 2024 ಮೀನರಾಶಿ ಭವಿಷ್ಯ. ಮೀನರಾಶಿಯವರಿಗೆ ಸ್ಟಾರ್ಟಿಂಗ್ ಹೆಡ್ಡಿಂಗ್ ಅಲ್ಲೇ ಹೇಳಿದ್ದೀನಿ, ಸ್ಟಾರ್ಟಿಂಗ್ ಅಲ್ಲೇ ಈ ವಾರದಲ್ಲಿ ಹೈಲೈಟ್ಸ್ ಏನೇನು ಅಂತ. ಈಗಾದ್ರೆ ಮೀನರಾಶಿಯಲ್ಲಿ ಜನ್ಮ ರಾಶಿಯಲ್ಲಿ ರಾಹು, ಮಾನಸಿಕ ಒತ್ತಡ ಇದ್ದೇ ಇರುತ್ತೆ. ಪೂರ್ವ ಭಾದ್ರ, ಉತ್ತರ ಭಾದ್ರ, ರೇವತಿ ನಕ್ಷತ್ರದವರು ಸ್ವಲ್ಪ ಮಾನಸಿಕ ಒತ್ತಡ ಈ ವಾರ ಇದ್ದೇ ಇರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿ ಕಲಹಗಳಾಗುವ ಸಾಧ್ಯತೆಗಳಿದೆ. ವೈವಾಹಿಕ ಜೀವನದಲ್ಲೂ ಕೂಡ ತೊಂದರೆ ಸಮಸ್ಯೆಗಳನ್ನ ಕೆಲವರು ಎದುರಿಸಬೇಕಾಗತ್ತೆ. ಧರ್ಮೋ ರಕ್ಷತಿ ರಕ್ಷತಃ, ಧರ್ಮವನ್ನ ಅವಹೇಳನ ಮಾಡಬಾರದು. ದೇವತೆಗಳನ್ನ ಹಗುರವಾಗಿ ಮಾತಾಡಬಾರದು. ದೈವ ಗುರು ನಿಮ್ ಯಾರೇ ಒಬ್ರು ಆಚಾರ್ಯರು ಇರ್ಬೋದು, ನಿಮ್ಮ ಕಾಲೇಜಲ್ಲಿ ಲೆಕ್ಚರರ್ಸ್ ಇರ್ಬೋದು, ಯಾರು ನಿಂದನೆ ಮಾಡಬಾರ್ದು. ಈ ವಾರ ಎಚ್ಚರವಾಗಿರಲಿ. ಇಲ್ಲಿ ದೈವ ಶಾಪ, ಗುರು ಶಾಪ ಬರುವ ಸಾಧ್ಯತೆಗಳಿದೆ. ಮೀನರಾಶಿ ಜಾತಕರಿಗೆ ಧಾರ್ಮಿಕವಾಗಿರ್ರಿ, ದೇವರ ಪ್ರಾರ್ಥನೆ ಮಾಡಿ. ಯಾವ ಪುರೋಹಿತರನ್ನು ಕೂಡ ಯಾರು ಕೂಡ ಅವಹೇಳನ ಮಾಡಬಾರದು. ಹಾಗಾದ್ರೆ ಮೀನರಾಶಿ ಜಾತಕರಿಗೆ ಈ ವಾರದಲ್ಲಿ ಎಷ್ಟು ದಿನ ಶುಭ, ಎಷ್ಟು ದಿನ ಅಶುಭ ಅಂದಾಗ, ಸೋಮವಾರ, ಮಂಗಳವಾರ, ಬುಧವಾರ ಭಾಗ್ಯೋದಯ, ಸನ್ಮಾನಗಳು ಪ್ರಾಪ್ತಿಯಾಗುತ್ತೆ, ಒಡವೆಗಳು ಪ್ರಾಪ್ತಿಯಾಗುತ್ತೆ, ಕಾಣಿಕೆಗಳು ನಿಮಗೆ ಸಿಗುತ್ತೆ, ಮಾನಸಿಕವಾಗಿ ನೀವು ಉಲ್ಲಾಸವಾಗಿರ್ತೀರಿ. ಸೋಮವಾರ, ಮಂಗಳವಾರ, ಬುಧವಾರ. ಇನ್ನು ಗುರುವಾರ, ಶುಕ್ರವಾರ, ಶನಿವಾರ, ಭಾನುವಾರ ನಿಮಗೆ ಶತ್ರುಗಳಿಂದ ಅಪಮಾನ ಆಗ್ಬೋದು, ಗೌರವ ನಷ್ಟ ಉಂಟಾಗ್ಬೋದು. ತಾವು ಮಾಡುವಂತ ಎಲ್ಲಾ ಪ್ರಯತ್ನಗಳಲ್ಲಿ ಸೋಲುಂಟಾಗುವ ಸಾಧ್ಯತೆ ಇದೆ. ಮೀನರಾಶಿ ಜಾತಕರಿಗೆ ವಾರದ ಕೊನೆ 4 ದಿನ ಟೈಮು ಚೆನ್ನಾಗಿರಲ್ಲ. ಅದಕ್ಕೆ ಮೀನರಾಶಿ ಜಾತಕರು ಈ ವಾರ ಏನ್ ಪರಿಹಾರ ಮಾಡ್ಕೋಬೇಕು, ನಿಮಗೆ ದೇವರ ಆಶೀರ್ವಾದ ಸಿಕ್ಕಿ ನೆಗೆಟಿವ್ ಎಫೆಕ್ಟ್ ಕಡಿಮೆ ಆಗ್ಬೇಕು ಅಂತಂದ್ರೆ, ಓಂ ಸರ್ವಜ್ಞಾಯ ನಮಃ. ಸರ್ವಜ್ಞ, ನಿಜವಾದ ಸರ್ವಜ್ಞ, ಎಲ್ಲ ತಿಳ್ಕೊಂಡಿರೋ ಈಶ್ವರ. ಅದಕ್ಕೆ ಶಿವನನ್ನ ಓಂ ಸರ್ವಜ್ಞಾಯ ನಮಃ ಅಂತ ಮಂತ್ರ ಜಪ ಮಾಡ್ತಾ, ಶಿವನಿಗೆ ಗಂಗಾಜಲ ಅಭಿಷೇಕವನ್ನ ಮೀನರಾಶಿಯವರು ಮಾಡಿಸಿ, ಇಲ್ಲ ಪಂಚಾಮೃತ ಅಭಿಷೇಕವನ್ನಾದರೂ ಮಾಡಿಸಿ, ನಿಮಗೆ ಈ ವಾರ ಶುಭ ಫಲಗಳು ಪ್ರಾಪ್ತಿಯಾಗತ್ತೆ. ಪ್ರಿಯ ವೀಕ್ಷಕರೇ, ನಾನೀಗ ಮೇಷರಾಶಿಯಿಂದ ಮೀನರಾಶಿವರೆಗೂ ದ್ವಾದಶ ರಾಶಿಗಳ ಭವಿಷ್ಯವನ್ನ ತಿಳಿಸಿದ್ದೀನಿ. ಯಾಕೆಂದ್ರೆ ಸರ್ವಸ್ಯ ಲೋಚನಂ ಶಾಸ್ತ್ರಂ, ನಮ್ಮ ಕತ್ಲೆಯಲ್ಲಿರುವಂತಹವ್ರಿಗೆ ಬೆಳಕನ್ನ ತೋರಿಸುವಂಥದ್ದೇ ಶಾಸ್ತ್ರ. ನಮ್ಮ ಧರ್ಮಕ್ಕೆ ಬುನಾದಿ ಅಂದ್ರೆ ಚತುರ್ವೇದಗಳು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ. ಈ ವೇದದ ಒಂದು ಅಂಗನೇ ಜ್ಯೋತಿಷ್ಯ ಶಾಸ್ತ್ರ. ಎಲ್ಲರೂ ಕೂಡ ಈ ವಿಡಿಯೋವನ್ನ ಶೇರ್ ಮಾಡಿ ಸೋಷಿಯಲ್ ಮೀಡಿಯಾಗಳಲ್ಲಿ, ಫೇಸ್ಬುಕ್, ವಾಟ್ಸಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್, ಎಲ್ಲರಿಗೂ ಕೂಡ ಜ್ಯೋತಿಷ ವಿಚಾರ ಗೊತ್ತಾಗ್ಲಿ ಅನ್ನುವಂಥ ವಿಚಾರಕ್ಕೋಸ್ಕರ ನಾನು ನಿಮಗೆ ಭವಿಷ್ಯವನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡ್ತೀನಿ. ನೀವೆಲ್ಲ ನಿಮ್ಮ ಇಷ್ಟ ದೇವರನ್ನ 1 ನಿಮಿಷ ದಯವಿಟ್ಟು ಪ್ರಾರ್ಥನೆ ಮಾಡಿ. ಓಂ ಸರ್ವೇಷಾಂ ಸ್ವಸ್ತಿರ್ಭವತು, ಸರ್ವೇಷಾಂ ಶಾಂತಿರ್ಭವತು, ಸರ್ವೇಷಾಂ ಪೂರ್ಣಂ ಭವಂತು, ಸರ್ವೇಷಾಂ ಮಂಗಳಂ ಭವಂತು. ಓಂ ಶಾಂತಿ ಶಾಂತಿ ಶಾಂತಿ. ಸಮಸ್ತ ಲೋಕೋ ಸುಖಿನೋ ಭವಂತು. ಪ್ರಿಯ ವೀಕ್ಷಕರೇ, ನಿಮಗೆಲ್ಲ ಉತ್ತಮ ಆರೋಗ್ಯ, ನಿಮಗೆ ಶುಭ ಆಗ್ಲಿ, ಮಂಗಳ ಆಗ್ಲಿ, ಅಷ್ಟೈಶ್ವರ್ಯ ಪ್ರಾಪ್ತಿಯಾಗ್ಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡಿದ್ದೀನಿ. ನಾನು ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ. ನಮಸ್ಕಾರ.